ಸರ್ವರ್ ಇಶ್ಯೂಸ್ ಎಲ್ಲ ಏನಿಲ್ಲ ತಾನೇ ಇವಾಗ? Okay. So now, so automatic payment program ನ WebBees ಕಾನ್ಫಿಗರೇಷನ್ ಅಂತ ಹೋಗ್ತೀವಿ. WebBees ಫಸ್ಟ್ ನಾನು ಹೇಳಿದ್ದೆ ಆಲ್ ಕಂಪನಿ ಕೋಡ್ಸ್ಗೆ. ಸೊ ನಾವು ಯಾವ್ಯಾವ ಕಂಪನಿ ಕೋಡ್ ನ ಡಿಫೈನ್ ಮಾಡಿದೀವಿ ಕರೆಂಟ್ ಆರ್ಕಿಟೆಕ್ಚರ್ ಅಲ್ಲಿ ಅಂಡರ್ ಕಂಪನಿ. ಸೊ ಆ ಕಂಪನಿ ಕೋಡ್ಸ್ ಅಲ್ಲಿ ನೀವು ಯಾವ್ಯಾವ್ದನ್ನೆಲ್ಲ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ಗೆ ಆಡ್ ಮಾಡ್ತೀರಾ ಅಂತ. ಸೊ ಇವಾಗ ಕೆಲವು ಕಂಪನೀಸ್ ಮೇ ಬಿ ನೀವು ಮ್ಯಾನ್ಯುವಲ್ ಪೇಮೆಂಟ್ ಕೂಡ ಮಾಡ್ತಾ ಇರ್ಬೋದು. ಓಕೆ. ಸೊ ಇಫ್ ಯು ವಾಂಟ್ ಟು ಕಂಟಿನ್ಯೂ ವಿತ್ ದ ಮ್ಯಾನ್ಯುವಲ್ ಪೇಮೆಂಟ್ ಯು ಕ್ಯಾನ್ ಕಂಟಿನ್ಯೂ. ಸೊ ಇದನ್ನ ಕೆಲವೊಂದು ಅಂದ್ರೆ ಕಡಿಮೆ ಇನ್ವಾಯ್ಸಸ್ ಪೇಮೆಂಟ್ ಈ ತರ ಇದ್ರೆ ಮ್ಯಾನ್ಯುವಲ್ ಪೇಮೆಂಟ್ ಮಾಡ್ತಾರೆ. ಓಕೆ. ಸೊ ಜಾಸ್ತಿ ಇನ್ವಾಯ್ಸಸ್ ಇದ್ರೆ ಏನ್ ಮಾಡ್ತಾರೆ, ಸೊ ಅವಾಗ APP ಥ್ರೂ ಪೇಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಆ ತರ ಕಡಿಮೆ ಇನ್ವಾಯ್ಸಿಂಗ್ ಇರ್ತಕ್ಕಂಥ 1 or 2 ಕಂಪನಿ ಕೋಡ್ಸ್ ಏನಾದ್ರು ಇದ್ರೆ, ಸೊ ಆ ಕಂಪನಿ ಕೋರ್ಸ್ ನ ಬಿಟ್ಟು ರಿಮೈನಿಂಗ್ ಕಂಪನಿ ಕೋರ್ಸ್ ನ ನಾವು ಆಲ್ ಕಂಪನಿ ಕೋರ್ಸ್ ಅಲ್ಲಿ ಆಡ್ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ಆಲ್ ಕಂಪನಿ ಕೋರ್ಸ್ಗೂ ಪೇಯಿಂಗ್ ಕಂಪನಿ ಕೋರ್ಸ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಆಲ್ ಕಂಪನಿ ಕೋರ್ಸ್ ಬಂದ್ಬಿಟ್ಟು ನೀವು ಯಾವ್ದೆಲ್ಲ ಕಂಪನಿ ಕೋಡ್ ನ APP ಪ್ರೋಗ್ರಾಮ್ಗೆ ಆಡ್ ಮಾಡ್ತೀರಾ ಅಂತ. ಪೇಯಿಂಗ್ ಕಂಪನಿ ಕೋಡ್ ಬಂದ್ಬಿಟ್ಟು ಫ್ರಮ್ ವಿಚ್ ಕಂಪನಿ ಕೋಡ್ ಗೋಯಿಂಗ್ ಟು ಡೂ ದ ಪೇಮೆಂಟ್ ಫಾರ್ ಆಲ್ ದ ಕಂಪನಿ ಕೋಡ್ಸ್ ಅಂತ. ನೀವು ಯಾವ್ದಾರ ಪರ್ಟಿಕ್ಯುಲರ್ ಒನ್ ಕಂಪನಿ ಕೋಡ್ ಇಂದ ಮಾಡ್ತೀರಾ ಅಥವಾ ಇಂಡಿವಿಜುವಲ್ ಕಂಪನಿ ಕೋಡ್ ಇಂದ ಮಾಡ್ತೀರಾ, ವಾಟ್ ಎವರ್ ಇಟ್ ಇಸ್. ಸೊ ಅವಾಗ ನಾವು ಪೇಯಿಂಗ್ ಕಂಪನಿನ ಡಿಫೈನ್ ಮಾಡ್ಬೇಕಾಗುತ್ತೆ. ಫಸ್ಟ್ ಇವಾಗ ಆಲ್ ಕಂಪನಿ ಕೋಡ್ಸ್ ನ ಡಿಫೈನ್ ಮಾಡ್ತೀವಿ. ಸೊ ಆಲ್ ಕಂಪನಿ ಕೋಡ್ಸ್ ಇಲ್ಲಿ ನೋಡಿ, ನಮ್ಮ ಕಂಪನಿ ಕೋಡ್ ಇರೋದಿಲ್ಲ ಬೇಕಾದ್ರೆ HCLT ಅಲ್ವಾ. ಸೊ HCLT ಇಲ್ಲ. ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ HCLT. ಓಕೆ. ಸೊ ಇದು ತಗೋಬೇಕು. ಸೊ ನೆಕ್ಸ್ಟ್ ನಿಮಗೆ ಸೆಂಡಿಂಗ್ ಕಂಪನಿ ಕೋಡ್ಸ್ ನಿಮಗೆ ಮ್ಯಾಂಡೇಟರಿ ಏನಲ್ಲ. ಸೊ ಫಿ ರಿಕ್ವೈರ್ಡ್ ಯು ಕ್ಯಾನ್ ಮೇಂಟೈನ್. ಪೇಯಿಂಗ್ ಕಂಪನಿ ಕೋಡ್ ನ ಮೇಂಟೈನ್ ಮಾಡ್ತೀವಿ, ಇಟ್ ಇಸ್ ಮ್ಯಾಂಡೇಟರಿ. ಸೊ ನಾವು HCLT ಒಂದೇ ಇರೋದ್ರಿಂದ HCLT ಇಂದಾನೆ ಪೇ ಮಾಡ್ತೀವಿ. ಓಕೆ. ಸೊ ಅದನ್ನ ಹಾಕೋಬೇಕು. ಆಮೇಲೆ ಇದು ಬಂದ್ಬಿಟ್ಟು ಕ್ಯಾಶ್ ಡಿಸ್ಕೌಂಟ್ ಅಂಡ್ ಟಾಲರೆನ್ಸಸ್. ಸೊ ನೀವು ಏನಾದ್ರು ಕ್ಯಾಶ್ ಡಿಸ್ಕೌಂಟ್ ಆ ಥರ ಏನಾದ್ರು ಮೇಂಟೈನ್ ಮಾಡಂಗಿದ್ರೆ, ಸೊ ಯು ಕ್ಯಾನ್ ಮೇಂಟೈನ್ ಫಾರ್ ಔಟ್ ಗೋಯಿಂಗ್ ಪೇಮೆಂಟ್ಗೆ ಎಷ್ಟು ಪೇಮೆಂಟ್ ವರ್ಗು ಕ್ಯಾಶ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಮ್ಯಾಕ್ಸಿಮಮ್. ಸೊ ಅದು ಎಷ್ಟು ಟಾಲರೆನ್ಸ್ ಪೇಯಬಲ್ ಇರುತ್ತೆ, ಲೈಕ್ ವಿತಿನ್ 30 days ಮಾಡಿದ್ರೆ ನಿಮಗೆ ಇಷ್ಟು ಡಿಸ್ಕೌಂಟ್ ಅಂತ ಇರುತ್ತೆ. ಕೆಲವೊಂದು ವೆಂಡರ್ಸ್ಗೆ ಎಷ್ಟು ಬೇಗ ಪೇಮೆಂಟ್ ಕ್ಲಿಯರ್ ಮಾಡ್ತೀರಾ, ಸೊ ಅಷ್ಟು ಬೇಗ ನಿಮಗೆ ಲೈಕ್ ಅಷ್ಟು ನಿಮಗೆ ಡಿಸ್ಕೌಂಟ್ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಲೈಕ್ 1%, 2%, 3%. ಸೊ ಬೇಸ್ಡ್ ಆನ್ ದ ಟೈಮ್ ಲೈನ್. ಸೊ ಅವಾಗ ನಾವೇನ್ ಮಾಡ್ತೀವಿ, ಈ ಸೆಟಪ್ ನ ಮಾಡ್ಕೋಬೇಕಾಗುತ್ತೆ. ಟಾಲರೆನ್ಸ್ ಅಂಡ್ ಔಟ್ ಗೋಯಿಂಗ್ ಪೇಮೆಂಟ್ ಮ್ಯಾಕ್ಸಿಮಮ್ ಕ್ಯಾಶ್ ಡಿಸ್ಕೌಂಟ್ ಎಷ್ಟು ಬೇಕು ಅನ್ನೋದು. ಓಕೆ. ಸೊ ಇದಾದ್ಮೇಲೆ ಇದೆಲ್ಲ ನಿಮಗೆ ಸ್ಪೆಷಲ್ GL ಇಂಡಿಕೇಟರ್ ಟ್ರಾನ್ಸಾಕ್ಷನ್ಸ್ ಮಾಡ್ತೀರಲ್ವಾ. ಸೊ ಲೈಕ್ ಅಡ್ವಾನ್ಸ್ ಪೇಮೆಂಟ್ ಮಾಡಿರ್ತೀರಾ. ಸೊ ನಿಮಗೆ ಒಂದು ಸ್ಪೆಷಲ್ GL ಇಂಡಿಕೇಟರ್ದು ಲೈಕ್ ಸ್ಪೆಷಲ್ GL ಟ್ರಾನ್ಸಾಕ್ಷನ್ಸ್ ಒಂದು ಸಿನಾರಿಯೋ ಬರುತ್ತೆ. ಸೊ ದಟ್ ಒನ್ ಆಲ್ಸೋ ಐ ನೀಡ್ ಟು ಎಕ್ಸ್ಪ್ಲೈನ್ ಯು ಗೈಸ್. ಓಕೆ. ಸೊ ಅದು ಕೂಡ ಎಕ್ಸ್ಪ್ಲೈನ್ ಮಾಡಬೇಕು ನಾನು, ಅದು ಹೇಳ್ತೀನಿ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಯಾವ ತರ ಅಂತ. ಸೊ ಅವಾಗ ಇಲ್ಲಿ ನಾನು ಅವನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಓಕೆ. ಯಾವ್ಯಾವ ಟ್ರಾನ್ಸಾಕ್ಷನ್ಸ್ ಪೇ ಆಗಬೇಕು, ಸೊ ಯಾವ ತರ ಮೇಂಟೈನ್ ಮಾಡೋದು ಅಂತ ಅವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ. ಟೈಮ್ ಬೀಯಿಂಗ್ ಐ ವಿಲ್ ಕೀಪ್ ಇಟ್ ಬ್ಲ್ಯಾಂಕ್. ಸೊ ಲೆಟ್ ಮಿ ಸೇವ್ ದಿಸ್. HCL ಆರ್ಕಿಟೆಕ್ಚರ್. ಸೊ ಇವಾಗ ಆಲ್ ಕಂಪನಿ ಕೋಡ್ಸ್ ಅಲ್ಲಿ ನಮ್ಮ ಕಂಪನಿ ಕೋಡ್ ಆ್ಯಡ್ ಆಗಿದೆ. ಸೊ ನಾವು ಐ ಹ್ಯಾವ್ ಟು ಡಿಫೈನ್ ಎ ಪೇಯಿಂಗ್ ಕಂಪನಿ. ಸೊ ಪೇಯಿಂಗ್ ಕಂಪನಿ ಕೋಡ್ ಹೋಗಿ. ಸೊ ನೆಕ್ಸ್ಟ್ ಇಲ್ಲಿ ಕೂಡ ಅಷ್ಟೇ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಪೇಯಿಂಗ್ ಕಂಪನಿ ಕೋಡ್ HCLT ಅಲ್ವಾ. ಸೊ HCLT ತಗೊಳ್ಳಿ. ಸೊ ಇದು ಮಿನಿಮಮ್ ಅಮೌಂಟ್ ಇನ್ಕಮಿಂಗ್ ಪೇಮೆಂಟ್ಗೆ ಔಟ್ ಗೋಯಿಂಗ್ ಪೇಮೆಂಟ್. ಏನಕ್ಕೆ ಕೆಲವೊಂದು ಕಂಪನೀಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, more than $100 ಇದ್ರೆ, ಲೈಕ್ $100 ವಾಟ್ ಎವರ್ ಇಟ್ ಇಸ್. ಸೊ ಇವಾಗ INR ಅಂತ ಇದ್ರೆ, ಸೊ ನಿಮಗೆ ಎಷ್ಟು ಬೇಕು $100 ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ INR ಅಂತ ಬಂದಾಗ $100 ಮೇಲ್ಪಟ್ಟು ಏನಿದೆ, ಸೊ ಆ ಅಮೌಂಟ್ ಎಲ್ಲ ನೀವು ಇನ್ಕಮಿಂಗ್ ಪೇಮೆಂಟ್ ಔಟ್ ಗೋಯಿಂಗ್ ಪೇಮೆಂಟ್ APP ಇಂದ ತಗೋಬಹುದು. ಅದಕ್ಕಿಂತ ಕಡಿಮೆ ಇದ್ರೆ ಅಗೇನ್ ನೀವು APP ರನ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಲೈಕ್ ಮ್ಯಾನ್ಯುವಲ್ ಪೇಮೆಂಟ್ ಕೂಡ ಮಾಡ್ಕೋಬಹುದು. ದಟ್ಸ್ ಬೇಸ್ಡ್ ಆನ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್, ರೈಟ್. ಸೊ ಅದು ಯಾವ ತರ ಅವ್ರಿಗೆ ಯಾವ ತರ ಬೇಕೋ ಆ ತರ ಸಿಸ್ಟಮ್ ಮಾಡಿಫಿಕೇಶನ್ಸ್ ಮಾಡ್ಕೊಂತ ಹೋಗ್ತಾರೆ. ಇವಾಗ ಇಲ್ಲಿ ಗ್ರೂಪ್ ಕರೆನ್ಸಿ ಯೂರೋ ಇರೋದ್ರಿಂದ ನಾನು $10 ತಗೊಂತೀನಿ. ಇವಾಗ ಇರೋದು $10 ತಗೊಂಡಿದ್ದೀನಿ. ಓಕೆ. ಸೊ ಇವಾಗ ಲೆಟ್ ಮಿ ಸೇವ್ ದಿಸ್. ಇವಾಗ ಆಲ್ ಕಂಪನಿ ಕೋಡ್ ಆಯ್ತು, ಪೇಯಿಂಗ್ ಕಂಪನಿ ಕೋಡ್ ಆಯ್ತು. ಸೊ ನಾವು INR ತಗೊಂಡಿದ್ದೇವೆ, ಕಂಪನಿ ಕೋಡ್ ಏನಿದೆ ಅದು. ಇವಾಗ $10 ಮೇಲ್ಪಟ್ಟು ಏನಿದೆ, ಸೊ ಅದೆಲ್ಲದನ್ನು ಕೂಡ ಪೇಮೆಂಟ್ ಕನ್ಸಿಡರ್ ಮಾಡೋದಕ್ಕೆ ಹಾಕಿದ್ವಿ. ಸೊ ವಾಂಟ್ ಟು ಮೇಂಟೈನ್ $100 ಆಲ್ಸೋ ಯು ಕ್ಯಾನ್ ಮೇಂಟೈನ್. ಓಕೆ. ಸೊ ಯಾವ ತರ ಬೇಕು ಅದು ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಅಷ್ಟೇ. ಸೊ ನಿಮ್ಗೆ ಔಟ್ ಗೋಯಿಂಗ್ ಪೇಮೆಂಟ್ ಮಿನಿಮಮ್ ಎಷ್ಟಿರಬೇಕು, ಇನ್ಕಮಿಂಗ್ ಪೇಮೆಂಟ್ ಎಷ್ಟಿರಬೇಕು ಥ್ರೂ APP ಅಂತ. ಸೊ ಮ್ಯಾನ್ಯುವಲ್ ಪೇಮೆಂಟ್ ಅಲ್ಲದೇನೆ, ಮ್ಯಾನ್ಯುವಲ್ ಪೇಮೆಂಟ್ ಎಲ್ಲ ಮಾಡ್ಕೊಂತೀವಿ. ಸೊ APP ಎಷ್ಟಿರಬೇಕು ಅಂತ. ಓಕೆ. ಸೊ ನೆಕ್ಸ್ಟ್ ಗೋ ಬ್ಯಾಕ್. ಸೊ ನೆಕ್ಸ್ಟ್ ಪೇಮೆಂಟ್ ಮೆಥಡ್ಸ್ ಇನ್ ಕಂಟ್ರಿ. ಪೇಮೆಂಟ್ ಮೆಥಡ್ಸ್ ಇನ್ ಕಂಟ್ರಿ ಅಂದ್ರೆ ಪರ್ಟಿಕ್ಯುಲರ್ ಆ ಕಂಟ್ರಿಲಿ ಏನೆಲ್ಲ ಡಿಫ್ರೆಂಟ್ ಪೇಮೆಂಟ್ ಮೆಥಡ್ಸ್ ಇದೆ ಅಂತ ಡಿಫೈನ್ ಮಾಡ್ತಾ ಹೋಗ್ತೀವಿ. ಸೊ ಇದೇನಕ್ಕೆ ಡಿಫೈನ್ ಮಾಡ್ತೀವಿ ಅಂತಂದ್ರೆ, ಒಂದು ಕಂಟ್ರಿಲಿ ನೀವು ಮಲ್ಟಿಪಲ್ ಕಂಪನಿ ಕೋಡ್ಸ್ ಇದೆ ಅಂದಾಗ, ಸೊ ಆ ಕಂಪನಿ ಕೋಡ್ಸ್ ನಿಮ್ಗೆ ಯಾವ ಪೇಮೆಂಟ್ ಮೆಥಡ್ ಯೂಸ್ ಮಾಡ್ತೀರಾ ಅಂತ ನೆಕ್ಸ್ಟ್ ಡಿಫೈನ್ ಮಾಡ್ತಾ ಹೋಗ್ತೀವಿ.
ಸೊ ದಟ್ ಇವಾಗ ಕಂಟ್ರಿ ಸ್ಪೆಸಿಫಿಕ್ ಆಗಿ ಏನೆಲ್ಲ ಪೇಮೆಂಟ್ ಇದೆ ಅದನ್ನ ಡಿಫೈನ್ ಮಾಡ್ಬೇಕು. ಓಕೆ, ಸೊ ಇವಾಗ ಆಲ್ರೆಡಿ ಸುಮಾರು ಜನ IN ಯೂಸ್ ಮಾಡ್ತಿರೋ ಡಿಫೈನ್ ಮಾಡಿರ್ತಾರೆ. ಲೈಕ್ INಗೆ ಹೋದ್ರೆ ನೋಡ್ಬೋದು, INಗೆ ಹೋದ್ರೆ ಲೈಕ್ ಒನ್ ಬಂದ್ಬಿಟ್ಟು ಪೇಮೆಂಟ್ ಮೆಥಡ್ ಫಾರ್ ಚೆಕ್ ಇದೆ, ಅದರ್ ಒಂದು ಬಂದ್ಬಿಟ್ಟು ಪೇಮೆಂಟ್ ಮೆಥಡ್ ಫಾರ್ NEFT ಇದೆ, ಚೆಕ್ ಔಟ್ ಗೋಯಿಂಗ್ ಇದೆ, ಆಮೇಲೆ ಈ ಬಂದ್ಬಿಟ್ಟು ಕ್ಯಾಶ್ ಪೇಮೆಂಟ್ ಇದೆ, ಟಿ ಬಂದ್ಬಿಟ್ಟು ಬ್ಯಾಂಕ್ ಟ್ರಾನ್ಸ್ಫರ್ಸ್ ಇದೆ. ಓಕೆ, ಸೊ ಇಷ್ಟು ಪೇಮೆಂಟ್ ಮೆಥಡ್ನ ಮೇಂಟೈನ್ ಮಾಡಿದ್ದಾರೆ ಯಾರು ಆಲ್ರೆಡಿ. ಓಕೆ, ಸೊ ನಾವಿವಾಗ ಎಕ್ಸ್ಟ್ರಾ ಏನಾದ್ರು ಪೇಮೆಂಟ್ ಮೆಥಡ್ ಮಾಡ್ತೀವಿ ಬೇರೆ ಡಿಫ್ರೆಂಟ್ ಅಂದ್ರೆ ಮೇಂಟೈನ್ ಮಾಡ್ಬೋದು. ಇಫ್ ನಾಟ್, ಇಲ್ಲಿರೋ ಪೇಮೆಂಟ್ ಮೆಥಡ್ಗಳಲ್ಲೇ ಯೂಸ್ ಮಾಡ್ಕೊಂತೀವಿ ಅನ್ಕೋ, ಯು ಕ್ಯಾನ್ ಯೂಸ್ ಬಿಕಾಸ್ ಇಟ್ ಇಸ್ ಎ ಕಂಟ್ರಿ ಸ್ಪೆಸಿಫಿಕ್. ಓಕೆ, ಯೂಸ್ ಮಾಡ್ಕೋಬಹುದು. ಸೊ ಇಲ್ಲ ನಾನು ಡಿಫೈನ್ ಮಾಡ್ತೀನಿ ಅಂದ್ರೆ ಕ್ಲಿಕ್ ಆನ್ ದ ನ್ಯೂ ಇಂಟ್ರೆಸ್ಟ್. ಸೊ ಇಲ್ಲಿ ಡಿಫೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ IN ನಾವು ಮಾಡ್ತಾ ಇದೀವಿ ಅಂದಾಗ ಪೇಮೆಂಟ್ ಮೆಥಡ್ ನಾನು 5 ತಗೊಂತೀನಿ. 5 ತಗೊಂಡ್ಬಿಟ್ಟು IMPS ಅಂತ ತಗೊಂತೀನಿ. ಫಾರ್ ಎಕ್ಸಾಂಪಲ್ IMPS ಅಂತ ತಗೊಂಡು, ಸೊ ಔಟ್ ಗೋಯಿಂಗ್ ಪೇಮೆಂಟ್ ಮಾಡ್ತೀವಿ ಅಂದ್ರೆ IMPS ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇದನ್ನಲ್ಲಿ ಮೇಂಟೈನ್ ಮಾಡಿ. ಓಕೆನಾ. ಸೊ ನೆಕ್ಸ್ಟ್ ನಿಮಗೆ ಬೇರೆ ಏನಾದರೂ ಆಪ್ಷನ್ಸ್ ಇದೆಲ್ಲ ಮೇಂಟೈನ್ ಮಾಡ್ತಿರಲ್ಲ, ಸೊ ಅದೆಲ್ಲ ಬೇಸ್ಡ್ ಆನ್ ನಿಮಗೆ ಸೊ ರಿಕ್ವೈರ್ಮೆಂಟ್ ಅಷ್ಟೇ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಟೈಪ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ, ZP ಅಂಡ್ ZV. ಸೊ ZP ಏನು ಅಂದರೆ, ಸೊ ಲೈಕ್ ಫಾರ್ ಒಂದು ಪೇಮೆಂಟ್ಗೆ ಇನ್ನೊಂದು ಕ್ಲಿಯರಿಂಗ್ ಡಾಕ್ಯುಮೆಂಟ್ಗೆ ಅದು ಸ್ಟ್ಯಾಂಡರ್ಡ್ ಇದು. ಓಕೆ, ನೋ ನೀಡ್ ಟು ಡಿಫೈನ್ ಎನಿಥಿಂಗ್. ಸೊ ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ ಟೈಪ್ ಇದು. ಈಗ ನೋಡಿದ್ರೆ ಇದೆ ಪೇಮೆಂಟ್ ಪೋಸ್ಟಿಂಗ್ ZP ಆ್ಯಂಡ್ ಪೇಮೆಂಟ್ ಕ್ಲಿಯರಿಂಗ್ ಅಂದ್ಬಿಟ್ಟು ZV ಅಂತ. ಓಕೆ, ಸೊ ಇದನ್ನ ನಾವು ತಗೊಂತೀವಿ ಬ್ಯಾಂಕ್ ಪೇಮೆಂಟ್ಗೆ. ಲೈಕ್ ನಾವು ಹೇಳಿದ್ನಲ್ಲ ಆವಾಗಲೇ, ಸೊ SCA ಬಂದ್ಬಿಟ್ಟು, A ಬಂದ್ಬಿಟ್ಟು ಅಸೆಟ್ ಅಕೌಂಟಿಂಗ್ಗೆ, SA ಬಂದ್ಬಿಟ್ಟು GL ಅಕೌಂಟಿಂಗ್ಗೆ, DR ಬಂದ್ಬಿಟ್ಟು ಕಸ್ಟಮರ್ ಇನ್ವಾಯ್ಸು, DZ ಬಂದ್ಬಿಟ್ಟು ಪೇಮೆಂಟು, ಸೊ ಈ KZಕ್ಕೆ A ಬಂದ್ಬಿಟ್ಟು ಸೊ ವೆಂಡರ್ ಇನ್ವಾಯ್ಸ್ ಅಂಡ್ ಪೇಮೆಂಟು. ಸೊ ಇದೆಲ್ಲ ಯಾವ ಥರ ಇದೆಯೋ ಸೊ ಅದೇ ಥರ ಬ್ಯಾಂಕ್ ಕೂಡ ಇದೆ. ಸೊ ಬ್ಯಾಂಕ್ ರಿಕನ್ಸಿಲೇಷನ್ಸ್ ಎಲ್ಲ ನಿಮ್ಗೆ Z ಇಂದ ಇರುತ್ತೆ. ಸೊ ZP ಬಂದ್ಬಿಟ್ಟು ಪೇಮೆಂಟು, ಸೊ ZR ಬಂದ್ಬಿಟ್ಟು ಬ್ಯಾಂಕ್ ರಿಕನ್ಸಿಲೇಷನ್. ಓಕೆ, ಸೊ ಈ ಡಾಕ್ಯುಮೆಂಟ್ ಟೈಪ್ ಕಾಮನ್ ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ ಟೈಪ್. ಸೊ ಈ ಡಾಕ್ಯುಮೆಂಟ್ ಟೈಪ್ ನಾವು ಮೇಂಟೈನ್ ಮಾಡಬೇಕು. ಸೊ ಇಷ್ಟ ಆಯಿತು. ಸೊ ಇವಾಗ ನಾವು ಕರೆನ್ಸಿ ಅಲೋಡು ಇವೆಲ್ಲ ಬಂದ್ಬಿಟ್ಟು ನಿಮಗೆ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್, ಯಾವ ಪರ್ಟಿಕ್ಯುಲರ್ ಕರೆನ್ಸಿ ಮಾತ್ರ ಅಲೋ ಮಾಡ್ತೀರಾ, ಸೊ ರಿಸ್ಟ್ರಿಕ್ಟೆಡ್ ಮಾಡ್ತೀರಾ, ಸೊ ಇದೆಲ್ಲದೂ ಕೂಡ ನಿಮಗೆ ರಿಕ್ವೈರ್ಮೆಂಟ್ ಮೇಲೆ ನಾವು ಡಿಫೈನ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಇವಾಗ ನಾನು ಟೈಮಿಂಗ್ ಇದು ನೋಡಿ, IMPS ಬಂದ್ಬಿಟ್ಟು ಬ್ಯಾಂಕ್ ಟ್ರಾನ್ಸ್ಫರ್, ಸೊ ಬ್ಯಾಂಕ್ ಟ್ರಾನ್ಸ್ಫರ್ ಇದೆ. ಸೊ ನಾನು ಇವಾಗ ಬೇರೆ ಏನು ಡಿಫೈನ್ ಮಾಡಿಲ್ಲ. ಸೊ ಟೈಮಿಂಗ್ ಐ ಕೀಪ್ ಇಟ್ ಸೇಮ್. ಸೊ ಆ್ಯಂಡ್ ನಿಮಗೆ ಏನಾದ್ರು ಕಂಪನಿ ಕೋಡ್ ಯೂಸ್ ಮಾಡ್ಕೋಬೇಕು, ಪೇಮೆಂಟ್ ಕಂಪನಿ ಇಲ್ಲೇ ಮೇಂಟೈನ್ ಮಾಡ್ಕೋಬಹುದು. ಸೊ ನಾವು ಬ್ಯಾಕ್ ಹೋಗ್ಬಿಟ್ಟು ಮತ್ತೆ ಮೇಂಟೈನ್ ಮಾಡ್ತೀವಲ್ಲ, ಸಿಮಿಲರ್ ಇಲ್ಲೂ ಕೂಡ ಮೇಂಟೈನ್ ಮಾಡ್ಕೋಬಹುದು. ಸೊ ಪೇಮೆಂಟ್ ಮೆಥಡ್ ಕಂಪನಿ ಕೋರ್ಸ್. ಸೊ ಇಫ್ ಯು ವಾಂಟ್ ಟು ಗೋ ಬ್ಯಾಕ್ ಅಂಡ್ ಡಿಫೈನ್, ಯು ಕ್ಯಾನ್ ಡಿಫೈನ್. ಅಲ್ಲಿ ಹೋಗ್ಬಿಟ್ಟು ಪೇಮೆಂಟ್ ಮೆಥಡ್ಸ್ ಕಂಪನಿ ಕೋಡ್ ಇದೆಯಲ್ಲ, ಸೊ ಇದ್ರ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು, ಇಲ್ಲ ಅಲ್ಲೇ ಡೇಟಾ ಕೂಡ ಕ್ಲಿಕ್ ಮಾಡಿ. ಓಕೆ, ಸೊ ನೀವು ಇಂಟ್ರೆಸ್ಟ್ ಕೊಡಿ. ಸೊ ಪೇಯಿಂಗ್ ಕಂಪನಿ ಕೋರ್ಸ್ ಯಾರಿದೆ ನಮ್ಮದು HCLT. ಸೊ ಅದು ತಗೊಳ್ಳಿ. ಸೊ HCLT ಪೇಮೆಂಟ್ ಮೆಥಡ್ ಬಂದ್ಬಿಟ್ಟು ನಾವು ಇವಾಗ ಡಿಫೈನ್ ಮಾಡಿದ್ವಲ್ಲ ತಗೊಳ್ಳಿ. ಸೊ ಮಿನಿಮಮ್ ಅಮೌಂಟ್ ಲಿಮಿಟ್ ಸೆಟ್ ಆಫ್ ಮಾಡಬೇಕು, ಎಷ್ಟು ಅಮೌಂಟ್ವರೆಗೂ ನೀವು ಪೇಮೆಂಟ್ ಅಲೋ ಮಾಡ್ತೀರಾ ಅಂತ. ಸೊ ಲೈಕ್ ನಾನು 10 ರೂಪೀಸ್ ಅಂತ ಹಾಕಿದ್ದೀನಿ ಅಂದರೆ ಪೇಮೆಂಟ್ 10 ರೂಪೀಸ್ವರೆಗೂ ಮೇಂಟೈನ್ ಮಾಡ್ಬೋದು. ಆರ್ಎಲ್ಸ್ 1 ರೂಪಾಯಿಂದನೂ ಬೇಕು ನನಗೆ ಅಂದರೆ 1 ರೂಪಾಯಿಂದನೂ, ಪರ್ಟಿಕ್ಯುಲರ್ ನಾನು ಪೇಮೆಂಟ್ ಮೆಥಡ್ಗೆ ಹೇಳ್ತಾ ಇದ್ದೀನಿ, ನಾಟ್ ಫಾರ್ ಕಂಪನಿ ಕೋಡ್ ಆರ್ ಕಂಟ್ರಿ. ಸೊ ಇದು ಪೇಮೆಂಟ್ ಮೆಥಡ್ಗೆ. ಸೊ ಇವಾಗ ನೀವು ಮ್ಯಾಕ್ಸಿಮಮ್ ಅಂದ್ಬಿಟ್ಟು ಎಷ್ಟಾದರೂ ನಾವು ಮ್ಯಾಕ್ಸಿಮಮ್ ಇನ್ಫಿನಿಟಿ ನಂಬರ್ಸ್ ಎಷ್ಟು ಬೇಕಾದ್ರೂ ಹಾಕೋಬೋದು. ಓಕೆ, ಸೊ ಆಮೇಲೆ ಇವೆಲ್ಲ ಬಂದ್ಬಿಟ್ಟು ನಿಮಗೆ ಫಾರಿನ್ ಕರೆನ್ಸಿ ಅಲೋ ಮಾಡೋರೆ, ಬಿಸ್ನೆಸ್ ಪಾರ್ಟ್ನರ್ ಫಾರಿನ್ ಬಿಸ್ನೆಸ್ ಪಾರ್ಟ್ ಅಲೋ ಮಾಡೋರೆ, ಇದೆಲ್ಲ BP ನಾವು ಕಾನ್ಫಿಗರ್ ಮಾಡಿದಾಗ ಮಾಡ್ತಾ ಹೋಗ್ತೀವಿ. ಕಾನ್ಫಿಗರ್ ಮಾಡಿದಾಗ ಒನ್ ಟೈಮ್ ವೆಂಡರ್ ಅಂತ ಬರುತ್ತೆ, ಸ್ಟ್ಯಾಂಡರ್ಡ್ ವೆಂಡರ್ ಅಂತ ಬರುತ್ತೆ, ಡೊಮೆಸ್ಟಿಕ್ ವೆಂಡರ್ ಅಂತ ಬರುತ್ತೆ, ಫಾರಿನ್ ವೆಂಡರ್ ಅಂತ ಬರುತ್ತೆ. ಕಾನ್ಫಿಗರೇಷನ್ಸ್ ವಿಲ್ ಬಿ ಸೇಮ್, ಬಟ್ ಡಿಸ್ಕ್ರಿಪ್ಷನ್ ವಿಲ್ ಬಿ ಚೇಂಜ್. ಓಕೆ, ಸೊ ಅದೇ ಥರ ನಾವು ಚೇಂಜಸ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಬೇಸ್ಡ್ ಆನ್ ದ ರಿಕ್ವೈರ್. ಓಕೆ, ಸೊ ಇವಾಗ ನೆಕ್ಸ್ಟ್ ಸೇಟ್. ಸೊ ಇವಾಗ ಏನಾಯ್ತು, ನಾವು ಪೇಮೆಂಟ್ ಮೆಥಡ್ಸ್ ಕಂಪನಿ ಕೋಡ್ ಕೂಡ ಆಯಿತು. ಓಕೆ, ಸೊ HCLTಗೆ ನಾವು ಇಷ್ಟೊತ್ತಿಗೆ ಒಂದೇ ಪೇಮೆಂಟ್ ಮೆಥಡ್ನ ಮೇಂಟೈನ್ ಮಾಡಿದ್ವಿ. ಓಕೆ, ಸೊ ಮಲ್ಟಿಪಲ್ ಮೇಂಟೈನ್ ಮಾಡ್ಬೋದು. ವೆನ್ ಎವರ್ ಯು ವಾಂಟ್ ಟು process with the particular payment type, so you can proceed. So then I will go back. ಸೊ ಇವಾಗ ನೆಕ್ಸ್ಟ್ ಬ್ಯಾಂಕ್ ಡಿಟರ್ಮಿನೇಷನ್. ನಾನು ಅವಾಗಲೇ ಹೇಳಿದ್ದೆ ನಿಮಗೆ, ಬ್ಯಾಂಕ್ ಡಿಟರ್ಮಿನೇಷನ್ ಕೆಲವೊಂದು ಮಾತ್ರ ಸ್ಟಾರ್ಟಿಂಗ್ ಅಲ್ಲಿ ಮೇಂಟೈನ್ ಮಾಡಿದ್ರು ಕೂಡ ಎಂಡ್ ಆಫ್ ದ ಡೇ ಹೌಸ್ ಬ್ಯಾಂಕ್ ಆದ್ಮೇಲೆ ಹೌಸ್ ಬ್ಯಾಂಕ್ ಆದ್ಮೇಲೆ ಕಂಪ್ಲೀಟ್ ಬ್ಯಾಂಕ್ ಡಿಟರ್ಮಿನೇಷನ್ ಮಾಡೋಕ್ಕಾಗೋದು ಅಂತ. ಓಕೆ, ಇಫ್ ಯು ಕ್ಲಿಕ್ ಆನ್ ದ ಬ್ಯಾಂಕ್ ಡಿಟರ್ಮಿನೇಷನ್, ಸೊ ನಿಮಗೆ ಕೆಲವೊಂದು ಆಪ್ಷನ್ಸ್ ಕೇಳುತ್ತೆ. ಓಕೆ, ಸೊ ಇವಾಗ ಪೇಯಿಂಗ್ ಕಂಪನಿ ಕೂಡ ನಾವು ಆಲ್ರೆಡಿ ಡಿಫೈನ್ ಮಾಡಿದ್ವಲ್ವಾ HCLT. ಸೊ ಗೋ ಟು ದಟ್ HCLT. ಸೊ ಆಲ್ರೆಡಿ ಡಿಫೈನ್ ಆಗಿದೆ, ಸೆಲೆಕ್ಟ್ ದಿಸ್. ಸೊ ಇದರಲ್ಲಿ ನೀವು ರ್ಯಾಂಕ್ ಕಾರ್ಡ್ ಸೆಟಪ್ ಮಾಡಬೇಕು ಅಂದರೆ ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ನಿಮಗೆ ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಒಂದು ಪೇಮೆಂಟ್ ಮೆಥಡ್ ಇದೆ, ಓಕೆ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ. ಆದ್ರೆ ಬಂದ್ಬಿಟ್ಟು ಕರೆನ್ಸಿ ಇದೆ, ಆಲ್ರೆಡಿ ಕ್ರಿಯೇಟ್ ಆಗಿದೆ. ಹೌಸ್ ಬ್ಯಾಂಕ್ ಇದೆ, ಆಲ್ರೆಡಿ ಕ್ರಿಯೇಟೆಡ್. ಅಂಡ್ ರ್ಯಾಂಕ್ ಕಾರ್ಡ್ ಅದನ್ನ ಮೇಂಟೈನ್ ಮಾಡ್ಬೇಕು ನಾವು 1 2 3 ಅಂತ. ಸೊ ಹೌಸ್ ಬ್ಯಾಂಕ್ ನಾವಿನ್ನು ಕ್ರಿಯೇಟ್ ಮಾಡಿಲ್ಲ, ಕರೆಕ್ಟ್. ಸೊ ಹೌಸ್ ಬ್ಯಾಂಕ್ ಆಪ್ಷನ್ ಬೇಕೇ ಬೇಕಲ್ಲಿದ್ರೆ. ಸೊ ಹೌಸ್ ಬ್ಯಾಂಕ್ ನಾವು 1 ಸೆಕೆಂಡ್ ಗೈಸ್. ಓಕೆ, ಸೊ ಹೌಸ್ ಬ್ಯಾಂಕ್ ನಾನು ಕ್ರಿಯೇಟ್ ಮಾಡಿಲ್ಲ. ಐ ವಿಲ್ ಗೋ ಬ್ಯಾಕ್. ಸೊ ಗೋ ಬ್ಯಾಕ್. ವೇಟ್ 1 ಸೆಕೆಂಡ್, ವೆಲ್ಕಮ್.
ಓಕೆ. ಸೊ ಸಾರಿ ಗೈಸ್. ಸೊ ಇವಾಗ ನಾನು ನಿಮ್ಗೆ ಹೇಳಿದೆ, ಸೊ ಹೌಸ್ ಬ್ಯಾಂಕ್ ಡಿಫೈನ್ ಮಾಡಿದ್ಮೇಲೆ ಸೊ ನಾವು ಬ್ಯಾಂಕ್ ಡಿಫೈನ್ ಮಾಡಬೇಕು. ಬಿಕಾಸ್ ರ್ಯಾಂಕ್ ಕಾರ್ಡ್ ಸೆಟಪ್ ಹೋದಾಗ ಅಲ್ಲಿ ನಮಗೆ ಹೌಸ್ ಬ್ಯಾಂಕಿನ ಕೇಳುತ್ತೆ, ಹೌಸ್ ಬ್ಯಾಂಕ್ ಅಕೌಂಟ್ಸ್ ನ ಕೇಳುತ್ತೆ. ಓಕೆ. ಸೊ ನಾವು ಕ್ಲಿಕ್ ಆರ್ ಹೌಸ್ ಬ್ಯಾಂಕ್. ಸೊ ಇಲ್ಲಿ ನಾವು ಕಂಪನಿ ಕೋಡ್ಸ್, ಯಾವ ಕಂಪನಿ ಕೋಡ್ಗೆ ಹೌಸ್ ಬ್ಯಾಂಕ್ ನ ಕ್ರಿಯೇಟ್ ಮಾಡಬೇಕು ಅಂತ, HCLT, ಸಾರಿ HCLT ಇದೆ. ಸೊ ಇದರಲ್ಲಿ ಹೌಸ್ ಬ್ಯಾಂಕ್ಸ್ ಬರುತ್ತೆ. ಡಬಲ್ ಕ್ಲಿಕ್ ಆನ್ ದಿಸ್. ಸೊ ಇದನ್ನ ನಾವು ಇಲ್ಲೇ ಕ್ರಿಯೇಟ್ ಮಾಡ್ಬಿಡ್ಬೋದು, ಹೌಸ್ ಬ್ಯಾಂಕ್. ಓಕೆ. ಸೊ ಕ್ಲಿಕ್ ಆನ್ ದಿಸ್. ಸೊ ಹೌಸ್ ಬ್ಯಾಂಕ್ ನೇಮ್ ಕೊಟ್ಕೋಬಹುದು ನೀವು. ಹೌಸ್ ಬ್ಯಾಂಕ್ ಏನಾದ್ರು ನೇಮ್ ಕೊಟ್ಕೋಬಹುದು. ಓಕೆ. ಸೊ ಲೈಕ್ ಇವಾಗ SBI ಬೇಕು ಅಂದ್ರೆ SBI ಆ ತರ ಏನಾದ್ರು ಹೌಸ್ ಬ್ಯಾಂಕ್ ಕೊಟ್ಕೋಬಹುದು. ಓಕೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು SBI I01 ಅಂತ ಕೊಡ್ತೀನಿ. ಓಕೆ. ಸೊ ಕಂಟ್ರಿ ಬಂದ್ಬಿಟ್ಟು ಏನು, ಸೊ ಒಂದು ಬ್ಯಾಂಕ್ ಏನ ಕೊಡ್ಬೇಕು ನೀವು. ಬ್ಯಾಂಕ್ ಏನೋ ನೀವು ಶಿಫ್ಟ್ ಕೀ ಆ ಥರ ಏನೋ ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇವಾಗ SBI ಅಂತ ಬಂದಾಗ ನಾನು SBI ಅಂತ ತಗೊಂಡು ಸೇಮ್ 1 2 3 4 5 6 7 8 9 ಅಂತ ತಗೊಂಡೆ. ಸೊ ಅಲ್ಲಿವರೆಗೂ ತಗೊಂತೀನಿ. ಸೊ ಇವಾಗ ನೆಕ್ಸ್ಟ್ ಕ್ಲಿಕ್ ಆನ್ ಕ್ರಿಯೇಟ್. ಇಲ್ಲಿ ಕೇಳುತ್ತೆ ಬ್ಯಾಂಕ್ ನೇಮ್. ಸೊ ಇದೇನ್ ಕ್ರಿಯೇಟ್ ಮಾಡುತ್ತೆ ಗೊತ್ತಾ, ಈ ಕ್ಲಿಕ್ ಆನ್ ಕ್ರಿಯೇಟ್ ಕೊಟ್ಟಾಗ ಬ್ಯಾಂಕ್ ಕೀನ ಕ್ರಿಯೇಟ್ ಮಾಡುತ್ತೆ. ಬ್ಯಾಂಕ್ ನೇಮು ಎಲ್ಲ ಕೊಡ್ಬೇಕು ನಾವು. ಸೊ ಬ್ಯಾಂಕ್ ನೇಮ್ ಬಂದ್ಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ. ಪರ್ಟಿಕ್ಯುಲರ್ ಬ್ರಾಂಚ್ ನೇಮ್ ಕೊಡಬೇಕು. ಸೊ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಇಸ್ ಬ್ಯಾಂಗ್ಳೂರ್ ಬ್ರಾಂಚ್ ಯಾವ್ದಾದ್ರು ಕೊಡ್ಬೋದು. ಸೊ ನಾನು ಟೈಪ್ ಮಾಡ್ತೀನಿ. ಸೊ ಬ್ಯಾಂಗ್ಳೂರ್ ಅಂತ ಕೊಡಬೇಕು. ಸೊ ನೆಕ್ಸ್ಟ್ ಪೋಸ್ಟಲ್ ಕೀ ಕೊಡಬೇಕು. ಸೊ ರೀಸನ್ ಬಂದ್ಬಿಟ್ಟು ಯಾವ್ದಿದೆ ರೀಸನ್ ಕೊಡ್ಬೇಕು. ಓಕೆ. ಸೊ ಬ್ಯಾಂಕ್ ನಂಬರು, ಸ್ವಿಫ್ಟ್ ಕೀಸ್ ಇವೆಲ್ಲ ಡೀಟೇಲ್ಸ್ ಇದ್ರೆ ಕೊಡ್ಬೋದು. ನೆಕ್ಸ್ಟ್ ಎಂಟರ್. ಓಕೆ. ನೋಡಿ ಬ್ಯಾಂಕ್ ಕೀಸ್ ಇಲ್ಲ ಅಂತ ಐ ಮೀನ್ ಈ ಬ್ಯಾಂಕ್ ಕೀಗೆ ಸೊ ಬ್ಯಾಂಕ್ ನಂಬರ್ ಯಾರು ಮೇಂಟೈನ್ ಮಾಡಿಲ್ಲ ಅಂತ ತೋರಿಸ್ತಾ ಇದೆ. ಅಕೌಂಟ್ ನಂಬರ್ ನಾವು ಕ್ರಿಯೇಟ್ ಮಾಡಬೇಕು. ಓಕೆ. ಸೊ ಫಸ್ಟ್ ಕ್ಲಿಕ್ ಆನ್ ಎಂಟರ್. ನೆಕ್ಸ್ಟ್ ಸೇವ್. ಓಕೆ. ಸೊ ಇದು 11 ಜಾಸ್ತಿ ಇದೆಯಾ. ಸೊ ವಿಲ್ ಕ್ಲಿಕ್ ಆನ್ ಎಂಟರ್, ಸೇವ್. ಸೊ ಇವಾಗ ಮತ್ತೆ ಡೀಟೇಲ್ಸ್ ಬಿಕಾಸ್ 11 ಇದು ತಗೊಂತಲ್ಲ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಬ್ರಾಂಚ್ ಬಂದ್ಬಿಟ್ಟು ಸೊ ಬ್ಯಾಂಗ್ಳೂರ್ ಅಂತ ತಗೊಳ್ಳಿ. ಸೊ ಸೀಟ್ ನಂಬರ್ ನೆಕ್ಸ್ಟ್ ಅಷ್ಟು ಕೊಟ್ಬಿಟ್ಟು ಎಂಟರ್. ಸೇವ್. ಸೊ ಇವಾಗ ಸೇವ್ ಆಯ್ತು. ಸೊ ಇವಾಗ ನಾವೇನೆಲ್ಲ ಮಾಡಿದ್ವಿ, ಈ ಪರ್ಟಿಕ್ಯುಲರ್ ಕಂಪನಿ ಕೋಡ್ ಅಲ್ಲಿ ಒಂದು ಹೌಸ್ ಬ್ಯಾಂಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿದ್ವಿ. ಓಕೆ. ಸೊ ಬಟ್ ಈ ಹೌಸ್ ಬ್ಯಾಂಕ್ಗೆ ಬ್ಯಾಂಕ್ ಅಕೌಂಟ್ಸ್ ನ ಕ್ರಿಯೇಟ್ ಮಾಡಬೇಕು. ಸೊ ಹೌಸ್ ಬ್ಯಾಂಕ್ ಇಸ್ ಡಿಫ್ರೆಂಟ್, ಬ್ಯಾಂಕ್ ಅಕೌಂಟ್ ಇಸ್ ಡಿಫ್ರೆಂಟ್. ಸೊ ಹೌಸ್ ಬ್ಯಾಂಕ್ ಅನ್ನೋದು ಏನಿದೆ, ಇದು ನಾವು SAP ಟ್ರಾನ್ಸಾಕ್ಷನ್ ಟರ್ಮಿನಾಲಜಿಲಿ ಸೊ ಪೇಮೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಓಕೆ. ವೆನ್ ಇಟ್ ಕೇಮ್ಸ್ ಟು ಬ್ಯಾಂಕ್ ಅಕೌಂಟ್ಸ್, ಇಟ್ ಇಸ್ ಬೇಸ್ಡ್ ಆನ್ ದ ರಿಯಲ್ ಟೈಮ್ ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ಸ್ ನಲ್ಲಿ ಡಿಫೈನ್ ಮಾಡಬೇಕಾಗುತ್ತೆ. ಸೊ ಇವಾಗ ರೀಡ್ ಓನ್ಲಿ ಆಕ್ಸೆಸ್ ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ನಾವು ಯಾವ್ದನ್ನ ಕ್ರಿಯೇಟ್ ಮಾಡೋದಕ್ಕೆ ಆಗಲ್ಲ ಅಂತ ಪರ್ಟಿಕ್ಯುಲರ್ ಈ ಸ್ಕ್ರೀನ್ ಅಲ್ಲಿ. ಸೊ ದಟ್ ನಾವೇನ್ ಮಾಡಬೇಕು, ಕ್ಲಿಕ್ ಆನ್ ಕ್ರಿಯೇಟ್ ಬ್ಯಾಂಕ್ ಅಕೌಂಟ್. ಅದು ಫಿಯರಿ ಲಾಂಚ್ ಪ್ಯಾಡ್ಗೆ ತಗೊಂಡೋಗುತ್ತೆ. ನಾನು ಅವಾಗಲೇ ಬಿಫೋರ್ ಕ್ಲಾಸಲ್ಲೇ ಮೆನ್ಷನ್ ಮಾಡಿದ್ದೆ ಅಲ್ವಾ, ಇದು ಟಿ ಕೋಡ್ ಓಪನ್ ಮಾಡಿ ಕೂಡ ತೋರಿಸಿದೆ ನಿಮಗೆ. ಸೊ ಲೈಕ್ ಇದು ಫಿಯರಿ ಲಾಂಚ್ ಪ್ಯಾಡ್ಗೆ ಯಾವ ತರ ಆಕ್ಸೆಸ್ ಆಗುತ್ತೆ. ಸೊ ಅಲ್ಲಿ ನಾವು ಯಾವ ತರ ಬ್ಯಾಂಕ್ ಡಿಟರ್ಮಿನೇಷನ್ಸ್ ನ ಮಾಡ್ತಾ ಹೋಗ್ತೀವಿ ಅನ್ನೋದಕ್ಕೆ. ರೈಟ್. ಸೊ ಇವಾಗ ಸೊ ನಾವಿಲ್ಲಿ ಕ್ಲಿಕ್ ಆನ್ ಕ್ರಿಯೇಟ್ ನ್ಯೂ ಬ್ಯಾಂಕ್ ಅಕೌಂಟ್ ಕೊಟ್ರೆ ಅದು ಆಟೋಮೆಟಿಕಲಿ ಈ ಟ್ರಾನ್ಸಾಕ್ಷನ್ ಕೋಡ್ಗೆ ಟ್ರಿಗರ್ ಆಗುತ್ತೆ. ಸೊ /NU8/FLP ಏನಿದೆ, ಸೊ ಈ ಟಿ ಕೋಡ್ಗೆ ಅದು ಟ್ರಿಗರ್ ಆಗುತ್ತೆ. ಸೊ ಕ್ಲಿಕ್ ಆನ್ ಕ್ರಿಯೇಟ್ ಬ್ಯಾಂಕ್ ಅಕೌಂಟ್, ಫಿಯರಿ ಅಪ್ಲಿಕೇಶನ್ಸ್ಗೆ ಓಪನ್ ಆಗೋದಕ್ಕೆ ಕೇಳುತ್ತೆ. ಓಕೆ. ಸೊ ನೆಕ್ಸ್ಟ್ ಕ್ಲಿಕ್ ಆನ್ ಅಲೋ. ಸೊ ಅಲೋ ಕೊಟ್ಟ ತಕ್ಷಣ ನಿಮಗೆ ಫಿಯರಿ ಅಪ್ಲಿಕೇಶನ್ಸ್ ಇಲ್ಲಿ ಓಪನ್ ಆಗುತ್ತೆ. ಸೊ ನಂಗೆ ಇಲ್ಲಿ ಅಡ್ವಾನ್ಸ್ಡ್ ಕೊಟ್ರೆ ಅಡ್ವಾನ್ಸ್ಡ್ ತಗೊಂತಾ ಇಲ್ಲ. ಓಕೆ. ಸೊ ಪ್ರೊಸೀಡ್ ಅನ್ಸೇಫ್ ಕೊಡ್ತೀನಿ ಅವಾಗ. ಸೊ ಇವಾಗ ನಿಮಗೆ ಯೂಸರ್ ID ಪಾಸ್ವರ್ಡ್ ಕೇಳುತ್ತೆ. ಸೊ ಇಲ್ಲಿ ನಾವು SAP ಕ್ರೆಡೆನ್ಷಿಯಲ್ಸ್ ಏನಿದೆ ಸೊ ಅದನ್ನೇ ಹಾಕ್ಬೇಕು. S4 DEVI 5 ಅಲ್ಲ 5. ಸೊ ಯೂಸರ್ ID ಹಾಕ್ಬೇಕು. ಸೊ ಹಾಕ್ಬಿಟ್ಟು ಲಾಗಿನ್ ಕೊಡ್ಬೇಕು. ಸೊ ಅವಾಗ ನಮಗೆ ಫಿಯರಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಕೆ. ಫಿಯರಿ ಅಪ್ಲಿಕೇಶನ್ ಲುಕ್ಸ್ ಲೈಕ್ ದಿಸ್.
ಸೊ ಡೈರೆಕ್ಟ್ ಆಗಿ ನಾನು ಇಲ್ಲೇ ಆಕ್ಸೆಸ್ ಮಾಡಿರೋದ್ರಿಂದ ಅದು ಬ್ಯಾಂಕ್ ಅಕೌಂಟ್ಸ್ಗೆ ಡೈರೆಕ್ಟ್ ಆಗಿ ತಗೊಂಡು ಹೋಗ್ತಾ ಇದೆ. ಸೊ ನೀವೇನಾದ್ರೂ ಟಿ ಕೋಡ್ ಥ್ರೂ ಆಕ್ಸೆಸ್ ಮಾಡಿದ್ರೆ ಫಸ್ಟ್ ಪೇಜ್ಗೆ ಬರುತ್ತೆ, ಹೋಮ್ ಪೇಜ್ಗೆ. ಸೊ ಅದಾದ್ಮೇಲೆ ಇಲ್ಲಿ ನಮಗೆ ಆಕ್ಸೆಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇವಾಗ ಓಪನಿಂಗ್ ಡೇಟ್ ಕೇಳ್ತಾ ಇದೆ. ಸೊ ವಿಲ್ ಮೇಂಟೈನ್ ಫ್ರಮ್ ಏಪ್ರಿಲ್ 1st. ಓಕೆ, ಸೊ ಕಂಪನಿ ಕೋಡ್ ಕೇಳ್ತಾ ಇದೆ, ಕಂಪನಿ ಕೋಡ್ HCLT. ಅಂಡ್ ರೀಸನ್ ಕೇಳ್ತಾ ಇದೆ ಕಂಟ್ರಿದು, ಸೊ IN ತಗೊಂಡ್ರೆ. ಸೊ ಅಕೌಂಟ್ ಹೋಲ್ಡರ್ ಯಾರು? HCLT ಇರೋದೇ ಅಲ್ವಾ, HCLT ಕಂಪನಿ. ಸೊ HCLT ಕಂಪನಿ. ಬ್ಯಾಂಕ್ ರೀಸನ್ ಅಂದ್ಬಿಟ್ಟು IN, ಕಂಟ್ರಿ ರೀಸನ್. ಓಕೆ, ಸೊ ನೆಕ್ಸ್ಟ್ ಬ್ಯಾಂಕಿ. ಸೊ ಬ್ಯಾಂಕಿ ನಾವು ಅವಾಗ ಕ್ರಿಯೇಟ್ ಮಾಡಿದ್ವಲ್ವಾ ಬ್ಯಾಂಕಿದು. ಸೊ ಅದು ಬ್ಯಾಂಕಿನ ಹೌಸ್ ಬ್ಯಾಂಕ್ ಆಗ್ಬೋದು. ಸೊ ಲೈಕ್ SBI 1 2 3 4 5 6 7 8. ಓಕೆ, ಸೊ ಕರೆನ್ಸಿ ವಿಲ್ ಬಿ INR. ಸೊ ಅಕೌಂಟ್ ನಂಬರ್ ಹಾಕ್ಬೇಕು, ಬ್ಯಾಂಕ್ ಅಕೌಂಟ್ ನಂಬರ್. ಓಕೆ, ಸೊ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕ್ಬೇಕು. ಸೊ ನೆಕ್ಸ್ಟ್ ಇಷ್ಟೆಲ್ಲ ಆದ್ಮೇಲೆ ಬ್ಯಾಂಕ್ ಅಕೌಂಟ್ ಟೈಪ್, ಸೇವಿಂಗ್ಸ್ ಅಕೌಂಟಾ, ಕರೆಂಟ್ ಅಕೌಂಟಾ, ಯಾವ ತರ ಅಕೌಂಟ್. ಸೊ ಏನ್ ಡಿಫ್ರೆಂಟ್ ಟೈಪ್ ಆಫ್ ಅಕೌಂಟ್ಸ್ ಇದೆ. ಸೊ ಬಿಸ್ನೆಸ್ ಅಂತ ಬಂದಾಗ ನಾರ್ಮಲಿ ಕರೆಂಟ್ ಅಕೌಂಟ್ ಇರುತ್ತೆ. ಸೊ ಅವಾಗ 0 ತಗೋಬೇಕು ಕರೆಂಟ್ ಅಕೌಂಟ್. ಓಕೆ, ಸೊ ಇಷ್ಟೆಲ್ಲ ಡೀಟೇಲ್ಸ್ ನ ಫಿಲ್ ಮಾಡ್ಬೇಕು. ಸೊ ಸಿಟಿ ಬಂದ್ಬಿಟ್ಟು ಯಾವ ಸಿಟಿ, ಅವೆಲ್ಲ ಆಟೋಮೆಟಿಕ್ ಆಗಿ ನಿಮಗೆ ಪೋಸ್ಟಲ್ ಕೋಡ್ ಹಾಕಿದ್ರೆ ತಗೊಳುತ್ತೆ ಸಿಸ್ಟಮ್. ಬಟ್ ಸ್ಟಿಲ್ ನಾವು ಇಲ್ಲಿ ರ್ಯಾಂಡಮ್ ಆಗಿ ಹಾಕಿರೋದ್ರಿಂದ ಸೊ ಹಂಗೆ ಪಿಕ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಷ್ಟಾದ್ಮೇಲೆ ಸೇವ್ ಕೊಡಿ ಫೀಲ್ಡ್. ಓಕೆ, ಸೊ ಇಲ್ಲಿ ನಾವು ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಮೇಂಟೈನ್ ಮಾಡಲ್ಲ, ಮೇಂಟೈನ್ ಇಂಗ್ಲಿಷ್. ಓಕೆ, ಸೊ ನೆಕ್ಸ್ಟ್ ಸೇವ್ ಇಟ್. ಇವಾಗ ಸೇವ್ ಆಯ್ತು. ಸೊ ಇವಾಗ ಬಂದ್ಬಿಟ್ಟು ಏನ್ ಸೇವ್ ಆಗಿದೆ, ಜಸ್ಟ್ ಜನರಲ್ ಡಾಟಾ ಸೇವ್ ಆಗಿದೆ. ನಾನು ಇನ್ನು ಹೌಸ್ ಬ್ಯಾಂಕ್ ಜೊತೆ ಹೌಸ್ ಬ್ಯಾಂಕ್ ಅಕೌಂಟ್ಗೆ ಕನೆಕ್ಟಿವಿಟಿ ಮಾಡಬೇಕು. ಸೊ ಇಲ್ಲಿ ಹೌಸ್ ಬ್ಯಾಂಕ್ ಕನೆಕ್ಟಿವಿಟಿಗೆ ಹೋದ್ರೆ ಸೊ ವಿಲ್ ಗೆಟ್ ಅನ್ ಆಪ್ಷನ್ ಟು ಕ್ರಿಯೇಟ್. Click on manage house banks. Failed objects and animation of this issue. ಪಾರ್ಕ್ ಆಗ್ತಾ ಇಲ್ಲಲ್ಲ. ಓಕೆ, ಸೊ ಒಂದು ಕೆಲಸ ಮಾಡೋಣ. ಸೊ ಇದು ನಾನು ಗೂಗಲ್ ಕ್ರೋಮ್ ಅಲ್ಲಿ ಓಪನ್ ಮಾಡೋದ್ರಿಂದ ಮೇ ಬಿ ವರ್ಕ್ ಆಗ್ತಾ ಇಲ್ಲ ಅನ್ಕೊಂಡೆ. ಓಕೆ, ಸೊ ಲೆಟ್ ಮಿ ಓಪನ್ ಥ್ರೂ ಮೈಕ್ರೋಸಾಫ್ಟ್. ಇಲ್ಲಿ ತಗೊಂಡ್ರೆ ಇಲ್ಲೇ ಮಾಡ್ಬೇಡ. ಸೊ ಇಲ್ಲ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಅಷ್ಟು. Next load. Okay, so now add. So company code HCLT ತಗೊಂಡೆ. ಸೊ ಹೌಸ್ ಬ್ಯಾಂಕ್ ನಾವು ಮೇಂಟೈನ್ ಮಾಡಿದ್ವಾ, SBI SBI 01 ಅಲ್ವಾ. ಸೊ ಹೌಸ್ ಬ್ಯಾಂಕ್ ಅಕೌಂಟ್ ID ಕ್ರಿಯೇಟ್ ಮಾಡ್ಬೇಕಲ್ವಾ. ಸೊ ಹೌಸ್ ಬ್ಯಾಂಕ್ ಅಕೌಂಟ್ಗೆ ಏನಾದ್ರು ಕೊಡಿ. 1 2 3 4 5 6 7 8. ಸೊ ಇದು ಹೌಸ್ ಬ್ಯಾಂಕ್ ಅಕೌಂಟ್ ಅಲ್ವಾ, ಐ ವಿಲ್ ಗಿವ್ ಸೇಮ್ SBI 01. ಓಕೆ, ಸೊ ವ್ಯಾಲಿಡ್ ಫಾರ್ಮ್ ಬಂದ್ಬಿಟ್ಟು ಸೊ ಈ ಮಂಜಿನ ತಗೋ 01 04. GDML ಫಾರ್ಮೆಟ್ ಇದೆ. ಸೊ 01 ತಗೋ. ಸೊ 01. Okay, so next add-on field wrong ಇದೆ. Company code HCLT is inconsistency with the company code of bank account. SBI does not exist. Okay, why this shadow? So GL account ನ ಬ್ಯಾಂಕ್ GL account ನ ಕ್ರಿಯೇಟ್ ಮಾಡಿದ್ರೆ ಆ GL account ಹಾಕ್ಬೇಕು. Let me try here. So first of all, so bank accounts. ಸೊ ಇವಾಗ ನಾವು ಯಾವ ಬ್ಯಾಂಕ್ ಅಕೌಂಟ್ ತಗೋಬೇಕು, ಪೇಮೆಂಟ್ ಮಾಡ್ತಾ ಇದೀವಲ್ಲ, ಸೊ ಔಟ್ ಗೋಯಿಂಗ್ ಬ್ಯಾಂಕ್ ಅಕೌಂಟ್ ನ ತಗೋಬೇಕು. ಬಿಕಾಸ್ APP ಪ್ರೋಗ್ರಾಮ್ ರನ್ ಮಾಡ್ತಿದೀವಲ್ಲ. ಸೊ
So you GL account ಹಾಕಿ ಸೊ ಎಂಟರ್. So company code HCLT enter. What is this inconsistency? Company code. You are trying to link an house bank account to this bank account with an utility ideas. House bank, however, the company code of this house bank account is different from the company code of the bank account. Mm, So SBI 01 house bank create ಮಾಡಿದ್ದು ನಾವು. Still I don't know what is in this error. Let me check. I will close that. So ಇನ್ನೊಂದ್ಸಲ ನಾವು house bank accounts ಹೋಗೋಣ. I think I have to save this and go back. Okay, house bank ಇದೆ SBI 01 ಕರೆಕ್ಟ್ ಆಗಿದೆ. ಮತ್ತೆ ಬ್ಯಾಂಕ್ ಏನು ಕರೆಕ್ಟ್ ಆಗಿದೆ. ಸೊ house bank ಬಿಟ್ಟಿಲ್ಲ. HCLT SBI 01. So SBI 01. Okay, so enter. It's already exists as first channel, but why it's still not around? Okay. Save it. ನೋಡಿ ಇವಾಗ ಎರರ್ ಬರ್ತಾ ಇಲ್ಲ. ಸೊ ಬ್ಯಾಕ್ ಹೋಗ್ಬಿಟ್ಟು ಬಂದ್ಮೇಲೆ ಸೊ ಸಮಥಿಂಗ್ ರಾಂಗ್ ಇರುತ್ತೆ. ಸೊ ಅಕೌಂಟ್ ನಂಬರ್ ಬೇರೆ ಕೊಡೋಣ. ಓಕೆ, ಸೊ ಇವಾಗ ಸೊ ಇಟ್ ಈಸ್
ನೋಡಿ ಸೇವ್ ಆಯ್ತು ಇವಾಗ. ಓಕೆ, ಸೊ ಒಂದ್ಸಲ ಬ್ಯಾಂಕ್ ಹೋಗ್ಬಿಟ್ಟು ನಂತರ ಸ್ಟೇಟ್ ಓಕೆ ಸೇವ್ ಆಗಿದೆ. ಸೊ ನಾವು ಐ ವಿಲ್ ಗೋ ಬ್ಯಾಕ್ ಅಂಡ್ ಐ ವಿಲ್ ಚೆಕ್ ಹಿಯರ್. ಸೊ ಇವಾಗ ಬ್ಯಾಂಕ್ ಅಕೌಂಟ್ ಬಂದಿದೆಯಾ ಅಲ್ವಾ ಅಂತ ಕ್ಲಿಕ್ ಆನ್ ದ ಬ್ಯಾಂಕ್ ಅಕೌಂಟ್ಸ್. ಸೊ ಇವಾಗ ನನಗೆ ನೋ ಎಂಟ್ರೀಸ್ ಅಂತ ಬರ್ತಾ ಇದೆ. ಸೊ ಐ ವಿಲ್ ಗೋ ಬ್ಯಾಕ್ ಅಂಡ್ reopen again. I will go back, go to WZP, go to our bank. So HCLT, go to banks, like our banks. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ಸ್ ಹೋಗಿ ಎಂಟರ್ ನೋಡಿ ಆಲ್ರೆಡಿ ಬಂದಿದೆ. ಸೊ ನಾವು ಏನ್ ಕ್ರಿಯೇಟ್ ಮಾಡಿದ್ವಿ ಆ ಬ್ಯಾಂಕ್ ಡಾಟಾ ಇವಾಗ ಇಲ್ಲಿ ತೋರಿಸ್ತಾ ಇದೆ. ಸೊ ಇವಾಗ ನಾವು ರ್ಯಾಂಕ್ ಕಾರ್ಡ್ ಸೆಟಪ್ ಹೋಗ್ಬಿಟ್ಟು ಸೊ ರ್ಯಾಂಕ್ ಕಾರ್ಡ್ ಅಲ್ಲಿ ಸೆಟಪ್ ಮಾಡಬಹುದು. ಸೊ ವಿಲ್ ಗೋ ಬ್ಯಾಕ್. ನೋಡಿ ಸೊ ಈ ಅಕೌಂಟ್ ಇರಲಿಲ್ಲ ಬಿಫೋರ್, ಸೊ ಇವಾಗ ಬಂದಿದೆ. ಸೊ ನೀವು ಫಿಯರ್ಲಿ ಏನ್ ಕ್ರಿಯೇಟ್ ಮಾಡಿದ್ವಿ ಅದು ಟ್ರಿಗರ್ ಆಗಿದೆ. ಸೊ ವಿಲ್ ಗೋ ಬ್ಯಾಕ್ ನಾವು. ಸೊ and will maintain the rank card. So next company code. So HCLT. So select this. So go to the rank card. ಸೊ ಇಲ್ಲಿ ನೀವು ಮೇಂಟೈನ್ ಮಾಡಬೇಕು ನೀವು ಎಂಟ್ರೀಸ್. ಸೊ ಪೇಮೆಂಟ್ ಮೆಥಡ್ ಐ ಮಾಡಿದ್ವಿ ಅಂಡ್ ಕರೆನ್ಸಿ INR. ರ್ಯಾಂಕ್ ಕಾರ್ಡ್ ಸೆಟಪ್ 01. ಸೊ ಹೌಸ್ ಬ್ಯಾಂಕ್ ಬಂದ್ಬಿಟ್ಟು SBI 01. ಓಕೆ, ಸೊ ಇಲ್ಲಿ ಬಂತು ನೋಡಿ. ಸೊ ಅಕೌಂಟ್ ಕೀ ಜೊತೆ. ಸೊ ನಾವು ಸೇವ್ ಇಟ್. ಸೊ ಇದನ್ನ ಸೇವ್ ಮಾಡ್ಕೋಬೇಕು. ಅಂಡ್ ಮೋರ್ ಓವರ್ ನಿಮ್ಗೆ ಏನಾದ್ರು ಬ್ಯಾಂಕ್ ಅಕೌಂಟ್ ಸೆಟಪ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಮಾಡ್ಕೋಬಹುದು. ಸೊ ಹೌಸ್ ಬ್ಯಾಂಕ್ ಅಕೌಂಟ್ಸ್ ID ಇದೆಲ್ಲದನ್ನು ಕೂಡ ನಾವು ಸೆಟಪ್ ಮಾಡ್ಕೋಬಹುದು. ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಇಲ್ಲಿ SBI 01 ಹಾಕ್ಬೇಕು. ಸೊ ಅಂಡ್ ಪೇಮೆಂಟ್ ಮೆಥಡ್ ಐ. ಓಕೆ, ಸೊ ನೆಕ್ಸ್ಟ್ ಕರೆನ್ಸಿ INR. ಸೊ ಅಕೌಂಟ್ ID ಪರ್ಟಿಕ್ಯುಲರ್ ಆಗಿ ನೀವು SBI ಇದು ಏನಾದ್ರು ಅಕೌಂಟ್ ID ಯೂಸ್ ಮಾಡ್ತಾ ಇದ್ರೆ ಸೊ ಅಕೌಂಟ್ IDs ನ ತಗೊಳ್ಳಿ. ಸೊ ಇದು ಸಬ್ ಅಕೌಂಟ್ ಇದ್ದಾಗ ಬ್ಯಾಂಕ್ ಸಬ್ ಅಕೌಂಟ್ ತಗೊಂತಾ ಹೋಗ್ತೀವಿ. ಸೊ ಬ್ಯಾಂಕ್ ಯಾರಾದ್ರೂ ಸಬ್ ಅಕೌಂಟ್ಸ್ ಇದ್ರೆ ಸೊ ಅದನ್ನು ನಾವು ತಗೋಬೇಕು. ಸೊ ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ನಾನು ಔಟ್ ಗೋಯಿಂಗ್ ಅಕೌಂಟ್ ತಗೊಂತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಸೊ ಅದೇ ತರ ನೀವು ಇನ್ಕಮಿಂಗ್ ತಗೊಂಡ್ರೆ ಸೊ ಇನ್ಕಮಿಂಗ್ ಕೂಡ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ GL ಅಕೌಂಟ್ ಹಾಕ್ಬೇಕು. ಸೊ ಈ ತರ ನೀವು ಡೀಟೇಲ್ಸ್ ನ ಮೇಂಟೈನ್ ಮಾಡ್ತಾ ಹೋಗ್ಬೇಕು ಅಷ್ಟೇ. ಇದೆಲ್ಲ ನಿಮಗೆ ಚೇಂಜ್ ಇಂಡಿಕೇಟರ್ಸ್ ಅಂಡ್ ಬಿಸ್ನೆಸ್ ಏರಿಯಾ ಪರ್ಟಿಕ್ಯುಲರ್ ಬಿಸ್ನೆಸ್ ಏನೇ ಡಿಫೈನ್ ಮಾಡುತ್ತೆ. ಸೊ ಅದನ್ನ ಇಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಲೆಟ್ಸ್ ಸೇವ್ ಇಟ್. ಇವಾಗ ಸೇವ್ ಆಯ್ತು. ಸೊ ನೆಕ್ಸ್ಟ್ ನೋಡಿ ಇದೆಲ್ಲ ಬ್ಯಾಂಕ್ ಅಕೌಂಟ್ ಬಂದ್ಬಿಟ್ಟು ಇದೆಲ್ಲ ಎನ್ಹಾನ್ಸ್ಡ್ ಆಪ್ಷನ್ಸ್. ಸೊ ಇದೇನು ಬೇಕಾಗಿಲ್ಲ, ಬೋತ್ ಆರ್ ಸೇಮ್, ನಾವು ಆಲ್ರೆಡಿ ಮೇಂಟೈನ್ ಮಾಡಿದೀವಿ. ಸೊ ಇದು ಅವೈಲೇಬಲ್ ಅಮೌಂಟ್ ಪರ್ಟಿಕ್ಯುಲರ್ ಈ ಬ್ಯಾಂಕ್ ಅಕೌಂಟ್ ಅಲ್ಲಿ ಅವೈಲೇಬಲ್ ಅಮೌಂಟ್ ಎಷ್ಟಿದೆ ಅಂತ ಸೆಟಪ್ ಮಾಡಿದ್ರೆ ಸೊ ಅದಕ್ಕಿಂತ ಜಾಸ್ತಿ ನೀವು ಪೇಮೆಂಟ್ ಮಾಡಕ್ ಹೋದಾಗ ಇಟ್ ವಿಲ್ ನಾಟ್ ಅಲೋ. ಸೊ ಇಟ್ ವಿಲ್ ಥ್ರೋ ಎನ್ ಲೈಕ್ ಒಂದು ಪಾಪ್ಅಪ್ ತೋರಿಸುತ್ತೆ. ಸೊ ಅಮೌಂಟ್ ಲಿಮಿಟ್ಸ್ ಇಲ್ಲ ಅಂತ. ಸೊ ಇದು ಲಿಮಿಟ್ ಸೆಟಪ್ ಮಾಡಿದ್ರೆ ಸೊ ಇಫ್ ಯು ಆರ್ ನಾಟ್ ಮೇಂಟೈನ್ ಎನಿ ಲಿಮಿಟ್ಸ್ ಸೊ ಅವೈಲೇಬಲ್ ಅಮೌಂಟ್ ಏನು ಮೇಂಟೈನ್ ಮಾಡಿಲ್ಲ ಅಂದ್ರೆ ಇಟ್ ವಿಲ್ ಅಲೋ ಫಾರ್ ದ ಪೇಮೆಂಟ್. ಓಕೆ, ಸೊ ಈ ತರ ಸೆಟ್ಟಿಂಗ್ಸ್ ಮಾಡ್ಕೊಂತ ಹೋಗ್ತೀವಿ. ಸೊ ವ್ಯಾಲಿಡೇಟ್ ಬಂದ್ಬಿಟ್ಟು ಸೊ ಪರ್ಟಿಕ್ಯುಲರ್ಲಿ ನಾನು ಅವಾಗಲೇ ಹೇಳಿದಲ್ಲ ನಿಮಗೆ 10% ಕಮಿಷನ್ಸ್ ಎಲ್ಲ ಸಿಗುತ್ತೆ ಈ ತರ ಎಲ್ಲ. ಸೊ ಅವಾಗ ನೀವು ಏನಾದ್ರು ವ್ಯಾಲಿಡೇಟ್ ಸೆಟಪ್ ಮಾಡೋಂಗಿದ್ರೆ ಸೊ ಇಲ್ಲಿ ಬಂದ್ಬಿಟ್ಟು ವ್ಯಾಲಿಡೇಟ್ ಸೆಟಪ್ ಮಾಡ್ಬೋದು. ಇನ್ನು ಇದೆಲ್ಲ ಬಂದ್ಬಿಟ್ಟು ಎಕ್ಸ್ಪೆನ್ಸ್ ಅಂಡ್ ಚಾರ್ಜಸ್ ಏನಾದ್ರು ಇದ್ರೆ ಅದಕ್ಕೆ ಯಾವ ತರ ವರ್ಕ್ ಆಗುತ್ತೆ ಅಂತ ಅಷ್ಟೇ. ಓಕೆ, ಸೊ ಇವಾಗ ನಾವು ಕಾನ್ಫಿಗರೇಷನ್ಸ್ ವೈಸ್ ಸೊ ಬ್ಯಾಂಕ್ ಟರ್ಮಿನೇಷನ್ಸ್ ಹೌಸ್ ಬ್ಯಾಂಕು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸೊ ನೀವು ಕೂಡ ಅಷ್ಟೇನೆ ಇವಾಗ ನೋಡಿ ಇದು ಓಪನ್ ಆಗಬೇಕು ಅಂದ್ರೆ ಹೋಸ್ಟ್ ಎಂಟ್ರೀಸ್ ಇರಬೇಕು ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದೆ. ಹೋಸ್ಟ್ ಎಂಟ್ರೀಸ್ ನ ಮೇಂಟೈನ್ ಮಾಡ್ಕೋಬೇಕು. ವಿತೌಟ್ ಹೋಸ್ಟ್ ಎಂಟ್ರೀಸ್ ನೀವು ಸಿಸ್ಟಮ್ ಅಲ್ಲಿ ಥಿಯರಿ ಲಾಂಚ್ ಪ್ಯಾಡ್ ನ ಓಪನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಕರೆಕ್ಟ್. ಸೊ ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಸಜೆಸ್ಟ್ ಮಾಡಿದ್ದು ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ಫಸ್ಟ್ ನೀವು ನೆಕ್ಸ್ಟ್ ಕ್ಲಾಸ್ ಬರುವಾಗ ಥಿಯರಿ ಲಾಂಚ್ ಪ್ಯಾಡ್ ಗೆ ಆಕ್ಸೆಸ್ ತಗೊಂಡು ಬನ್ನಿ ಅಂತ. ಸೊ ಇಲ್ಲಾಂದ್ರೆ ಏನಾಗುತ್ತೆ ಅದ್ರ ಗ್ಯಾಪ್ ಬಿಟ್ವೀನ್ ನೀವು ಮಾಡ್ಲಿಲ್ಲ ಕ್ರಿಯೇಷನ್ಸ್ ಅಂದ್ರೆ 2-3 ಡೇಸ್ ಆದ್ಮೇಲೆ ಇದು ಮರ್ತಾ ಹೋಗ್ಬಿಡುತ್ತೆ ನಿಮಗೆ. ಅಗೇನ್ ಇದು ನೀವು ಥಿಯರಿ ಅಪ್ಲಿಕೇಶನ್ಸ್ ಹೋಸ್ಟ್ ಎಂಟ್ರೀಸ್ ಮೇಂಟೈನ್ ಮಾಡೋದನ್ನ ಕೇಳ್ತಾ ಹೋಗ್ತೀರಾ ನಮಗೆ. ಓಕೆ, ಸೊ ಅದಕ್ಕೋಸ್ಕರ ಹೋಸ್ಟ್ ಎಂಟ್ರೀಸ್ ಮೇಂಟೈನ್ ಮಾಡ್ಕೊಳ್ಳಿ. ಸೊ ಐ ವಿಲ್ ಅಪ್ಲೋಡ್ ದ ವಿಡಿಯೋ ಆಸ್ ವೆಲ್. ಲೆಟ್ ಮೀ ಅಪ್ಲೋಡ್ ಇಟ್. ಲಾಸ್ಟ್ ಕ್ಲಾಸ್ ಅಲ್ಲಿ ಮೇ ಬಿ ನಾನು ಬರೀ ಕ್ಲಾಸ್ ರೆಕಾರ್ಡಿಂಗ್ ಮಾತ್ರ ಮಾಡಿದೆ ಅನ್ಕೊಂತೀನಿ. ಸೊ ಲೆಟ್ ಮಿ ಅಪ್ಲೋಡ್ ದಿಸ್ ಒನ್ ಆಲ್ಸೋ ಹೋಸ್ಟ್ ಎಂಟ್ರೀಸ್. ಓಕೆ, ದಿಸ್ ಒನ್ ಇಸ್ ಫಾರ್ November month. Let me open this. Host entries. Host bank. ಓಕೆ, ಸೊ ಇದರಲ್ಲಿ ನಿಮಗೆ ಹೋಸ್ಟ್ ಎಂಟ್ರೀಸ್ ಇಲ್ಲ. ಐ ಥಿಂಕ್ ಇಟ್ ಇಸ್ ದೇರ್ ಇನ್ ಡಿಫರೆಂಟ್ ಬ್ಯಾಚ್. ಲೆಟ್ ಮಿ ಗೋ ಬ್ಯಾಕ್. ಸೊ ಇವತ್ತು ಸ್ವಲ್ಪ ಬೇಗ ಮುಗಿಸ್ಕೋಣ. ಲೆಟ್ ಮಿ ಓಪನ್ ದಿಸ್. ಐ ನಾಟ್ ಶೋರ್ ಯಾರೋ ಒಂದು ಬ್ಯಾಚ್ ಅಲ್ಲಿ ನಾನು ಹೋಸ್ಟ್ ಎಂಟ್ರೀಸ್ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಲೆಟ್ಸ್ ಸ್ಟಾರ್ಟ್ ಟು ನೋಡಿ ಇಲ್ಲಿದೆ. ಸೊ ಥಿಯರಿ ಹೋಸ್ಟ್ ಎಂಟ್ರೀಸ್ ನ ಯಾವ ತರ ಮೇಂಟೈನ್ ಮಾಡಬೇಕು ಅಂತ ಸೊ ಒಂದು ವಿಡಿಯೋ ಇದೆ. ಓಕೆ, ಸೊ ಇದನ್ನ ನೀವು ಮೇಂಟೈನ್ ಮಾಡಬೇಕು.
ಸೊ ಯಾವ ತರ ಅಂತ. ಸೊ ನಾನು ನಿಮ್ಮ ಬ್ಯಾಚ್ ಆ್ಯಡ್ ಮಾಡ್ತೀನಿ ಇದು. ಓಕೆ, ಸೊ ಮಾರ್ನಿಂಗ್ ಬ್ಯಾಚ್ ಅಲ್ವಾ. ಓಕೆ, ಸೊ ಇದು ಮಾರ್ನಿಂಗ್ ಬ್ಯಾಚ್ ಅಲ್ಲಿ ಸೇವ್ ಮಾಡಿದ್ದೀನಿ. ಓಕೆ, ಸೊ ನಿಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಇರುತ್ತೆ. ಸೊ ಯಾವ ತರ ಮೇಂಟೈನ್ ಮಾಡಬೇಕು ಅಂತ ಒಂದು 8 ಮಿನಿಟ್ಸ್ ಇದೆ, 8.5. ಸೊ ಚೆಕ್ ಮಾಡ್ಕೊಂಡು ನೀವು ವರ್ಸ್ಟ್ ಅಂಡ್ ಟೆಸ್ಟ್ ನ ಮೇಂಟೈನ್ ಮಾಡ್ಕೊಳ್ಳಿ. ಸೊ ವರ್ಸ್ಟ್ ಅಂಡ್ ಟೆಸ್ಟ್ ನ ಮೇಂಟೈನ್ ಮಾಡಿದ್ರೆ ಸೊ ಟು ವರ್ಕ್. ಸೊ ವಿತೌಟ್ ವರ್ಸ್ಟ್ ಅಂಡ್ ಟೆಸ್ಟ್ ನಿಮಗೆ ಫ್ಯೂರಿ ವರ್ಕ್ ಆಗೋದೇ ಇಲ್ಲ. ಓಕೆ, ಸೊ ದಟ್ ನೀವೇನ್ ಮಾಡಬೇಕು, ಫಸ್ಟ್ ವರ್ಸ್ಟ್ ಅಂಡ್ ಟೆಸ್ಟ್ ನ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಕೋಬೇಕು. ಓಕೆ, ಸೊ ವರ್ಸ್ಟ್ ಅಂಡ್ ಟೆಸ್ಟ್ ಮೇಂಟೈನ್ ಮಾಡಿದ್ರೆ ಮಾತ್ರ ಈ ಫ್ಯೂರಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಥಿಯರಿ ಅಪ್ಲಿಕೇಶನ್ಸ್ ಅಲ್ಲಿ ನೀವು ನಾನು ಹೇಳ್ದಂಗೆ ಫಸ್ಟ್ ಜನರಲ್ ಡೇಟಾಗೆ ಹೋಗ್ಬಿಟ್ಟು ಡೀಟೇಲ್ಸ್ ಎಲ್ಲ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು, ಸೊ ಅದಾದ್ಮೇಲೆ ಇಲ್ಲಿ ನೀವು ಕಂಪನಿ ಕೋಡ್ಗೆ ಕನೆಕ್ಟಿವಿಟಿ ಮಾಡಬೇಕು. ಕಂಪನಿ ಕೋಡ್ ಅಂಡ್ ಹೌಸ್ ಬ್ಯಾಂಕ್ ಅಕೌಂಟ್ಗೂ ಕನೆಕ್ಟಿವಿಟಿ ಮಾಡಬೇಕು. ಸೊ ಇದು ಕನೆಕ್ಟಿವಿಟಿ ಆದ್ರೆ ಇವಾಗ GL ಅಕೌಂಟ್ ಅಸೈನ್ಮೆಂಟ್ ಮಾಡ್ತೀವಿ. ಸೊ ಔಟ್ ಗೋಯಿಂಗ್ ಬ್ಯಾಂಕ್. ಸೊ ಇದಾದ್ಮೇಲೆ ನಿಮಗೆ ಪೇಮೆಂಟ್ ನ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇವಾಗ ಕಾನ್ಫಿಗರೇಷನ್ ಸೈಜ್ ಆಗಿದೆ. ಸೊ ನೆಕ್ಸ್ಟ್ ಪೇಮೆಂಟ್ ಯಾವ ತರ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಓಕೆ, ಸೊ ನಾವು ಐ ವಿಲ್ ಓಪನ್ ಒನ್ ಮೋರ್ ಸ್ಕ್ರೀನ್. ಸೊ ಫಸ್ಟ್ ಇನ್ವಾಯ್ಸ್ ಸೈಜ್ ಮಾಡೋಣ. ಸೊ ಇವಾಗ ನಮ್ಗೆ FBL 1N ಹೋದ್ರೆ ಸೊ ಯಾವುದು ಎಂಟ್ರೀಸ್ ಇಲ್ಲ ಅನ್ಕೊಂತೀನಿ, ಕಂಪ್ಲೀಟ್ಲಿ ಬ್ಲಾಂಕ್ ಇದೆ ಅನ್ಕೊಂತೀನಿ. ಓಪನ್. ಓಕೆ, ಸೊ ಯಾವುದು ಇಲ್ಲ ಓಪನ್ ಐಟಮ್ಸ್ ಅಲ್ಲಿ, ಎಲ್ಲ ಕ್ಲಿಯರ್ ಐಟಮ್ಸ್ ಅಲ್ಲಿ ಇದೆ. ಸೊ ಬಿಕಾಸ್ ವಿ ಹ್ಯಾವ್ ಕ್ಲಿಯರ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡಿದ್ವಿ, ಪಾರ್ಷಿಯಲ್ ಕ್ಲಿಯರಿಂಗ್ ಅಲ್ಲಿ ಫುಲ್ ಪೇಮೆಂಟ್ ಕ್ಲಿಯರಿಂಗ್ ಅಲ್ಲಿ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟಿದೀವಿ. ಸೊ ಇವಾಗ ಯಾವುದು ಇನ್ವಾಯ್ಸಸ್ ಇಲ್ಲ ಪೇಮೆಂಟ್ ಮಾಡೋದಕ್ಕೆ ವೆಂಡರ್ಗೆ. ಸೊ ದಟ್ ನಾವೇನ್ ಮಾಡ್ಬೇಕು, ಫಸ್ಟ್ ಇನ್ವಾಯ್ಸ್ ಸೈಜ್ ಮಾಡ್ಕೋಬೇಕು. ಓಕೆ, ಸೊ ಇನ್ವಾಯ್ಸ್ ಸೇವ್ ಮಾಡಬೇಕು ಅಂತಂದ್ರೆ ಡೈರೆಕ್ಟ್ ಇನ್ವಾಯ್ಸ್ ಕೊಡೋದು ಟಿ ಕೋಡ್ FB60. ಸೊ FB60 ಹೋಗ್ಬೇಕು. ಸೊ FB60 ನಿಮಗೆ ವೆಂಡರ್ ಅಗೇನೆಸ್ಟ್ ಏನ್ ಮಾಡ್ತೀವಿ, ಒಂದು ಇನ್ವಾಯ್ಸ್ ನ ರೈಸ್ ಮಾಡೋಣ. ಲೈಕ್ ಒಂದು 5,000. ಓಕೆ, ಸೊ 5,000 ಸಾಕು. 5,000 ಇನ್ವಾಯ್ಸ್ ರೈಸ್ ಮಾಡ್ತಾ ಇದ್ವಿ. ಸೊ ವೆಂಡರ್ ಇನ್ವಾಯ್ಸ್. ಓಕೆ, ಸೊ ನೆಕ್ಸ್ಟ್ ಸೊ ಒಂದು ಕಾಸ್ಟ್ ಅಂತ ತಗೊಂಡಿದ್ವಿ. ಸಿಟ್ ಹಾಕ್ಬಿಟ್ಟು ಸೊ ಸ್ಟೂಡೆಂಟ್ ಎಂಟರ್. ಸೊ 5,000 ಇನ್ವಾಯ್ಸ್ ಪೋಸ್ಟ್ ಮಾಡ್ತಾ ಇದೀವಿ. ಓಕೆ, ಸೊ ಇವಾಗ 5,000 ಇನ್ವಾಯ್ಸ್ ಪೋಸ್ಟ್ ಆಯ್ತು. ಸೊ ನೆಕ್ಸ್ಟ್ ನೀವು ಓಪನ್ ಐಟಮ್ಸ್ಗೆ ಹೋಗ್ಬಿಟ್ಟು ಇವಾಗ ಎಕ್ಸಿಕ್ಯೂಟ್ ಕೊಟ್ರೆ ಸೊ ದರ್ ವಿಲ್ ಬಿ ಒನ್ ಐಟಮ್. ಸೊ ಒನ್ ಐಟಮ್ ಇದೆ ಇವಾಗ. ಓಕೆ, ಸೊ ಇವಾಗ ಇದನ್ನ ಯಾವ ತರ ಕ್ಲಿಯರ್ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇವಾಗ ನಾವು ವಿಲ್ ಗೋ ಬ್ಯಾಕ್. ಸೊ ಇನ್ನು ಇವಾಗ ನೀವು ಜಸ್ಟ್ ಕ್ರಿಯೇಟ್ ಮಾಡಿದ್ದೀನಿ ಅಷ್ಟೇ, ಯಾವುದೇ ಪೇಮೆಂಟ್ ಮೆಥಡ್ ನ ಕೂಡ ನಾನು ಎಲ್ಲೂ ಮೈಂಟೈನ್ ಕೂಡ ಮಾಡಿಲ್ಲ. ಓಕೆ, ಸೊ ವೆಂಡರ್ ಅಲ್ಲಾಗಲಿ ಸೊ ಎಲ್ಲೂ ಮೈಂಟೈನ್ ಮಾಡಿಲ್ಲ. ಸೊ ಇಫ್ ಯು ವಾಂಟ್ ಟು ಮೈಂಟೈನ್ ಇನ್ ದ ವೆಂಡರ್ ಮಾಸ್ಟರ್ ಡೇಟಾ ಇಟ್ ಕ್ಯಾನ್ ಮೈಂಟೈನ್. ಸೊ ಪೇಮೆಂಟ್ ಮೆಥಡ್ ಎಲ್ಲ ಸೊ ನಾನು ಎಲ್ಲಿ ಮೈಂಟೈನ್ ಮಾಡಿಲ್ಲದೆ ಇರೋದನ್ನ ನಾನು ಡೈರೆಕ್ಟ್ ಆಗಿ ಪೇಮೆಂಟ್ಗೆ ಟ್ರೈ ಮಾಡ್ತೀನಿ. ಸೊ F110. ಸೊ F110 ಅಂದ್ಬಿಟ್ಟು ಟಿ ಕೋಡ್ ನಿಮಗೆ ಪೇಮೆಂಟ್ ರನ್ ಮಾಡೋದಕ್ಕೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಎಕ್ಸೆಲ್ ಹಾಕ್ತೀನಿ ನಿಮಗೆ. ಸೊ ಇವಾಗ ನಾನು ಯಾವ್ಯಾವ ಕಂಪನಿ ಕೋಡ್ ಎಲ್ಲ ಹಾಕ್ತೀನಿ ಅದೆಲ್ಲ ಡೀಟೇಲ್ಸ್ ಹಾಕಿರ್ತೀನಿ. HCLT. ಸೊ HCLT ಅಂಡ್ INಗೆ ಸೊ ಪೇಮೆಂಟ್ ಮೆಥಡ್ ಬಂದ್ಬಿಟ್ಟು ಐ ಅಂತ ಡಿಫೈನ್ ಮಾಡಿದ್ದೀನಿ. ಓಕೆ, ಸೊ ಐ. ಸೊ ನೆಕ್ಸ್ಟ್ ಕಂಪನಿ ಕೋಡ್. ಸೊ ಪೇಮೆಂಟ್ ಮೆಥಡ್ ಇನ್ ಕಂಪನಿ ಕೋಡ್. ಸೊ ಅದು ಕೂಡ ಸೊ ಐನೇ ಮಾಡಿದ್ದೀನಿ, HCLT. ಓಕೆ, ಐ. ಸೊ ನೆಕ್ಸ್ಟ್ ಸಾರಿ ಚಿಕ್ಕ ಮೇಲೆ ಕಾಪಾಡಿಲ್ವಾ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕ್ ಡಿಟರ್ಮಿನೇಷನ್ಸ್ ಮಾಡಬೇಕು. ಸೊ ಬ್ಯಾಂಕ್ ಡಿಟರ್ಮಿನೇಷನ್ಸ್ ಅಲ್ಲಿ ನಾನು SBI 01 ಅಂತ ಸೊ ಹೌಸ್ ಬ್ಯಾಂಕ್ ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದೇ ಹೌಸ್ ಬ್ಯಾಂಕಿಗೆ ಸೊ ಒಂದು ಹೌಸ್ ಬ್ಯಾಂಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿದ್ದೀನಿ, 1 2 3 4 5 6 7 8 9 ಅಂತ. ಸೊ ಈ ಹೌಸ್ ಬ್ಯಾಂಕ್ ನ ಸೊ ಇದಕ್ಕೆ ಲಿಂಕ್ ಮಾಡಿದ್ದೀನಿ. ಸೊ ದಟ್ ಈಸ್ ವಾಟ್ ಐ ಡಿಡ್. ಓಕೆ, ಸೊ ಇಷ್ಟನ್ನ ಇವಾಗ ನಾನು ಮೇಂಟೈನ್ ಮಾಡಿದ್ದೀನಿ. ಓಕೆ, ಸೊ ಇವಾಗ ನಾವೇನ್ ಮಾಡಬೇಕು, ಸೊ ಒಂದು ವೆಂಡರ್ ಇನ್ವಾಯ್ಸ್ ಕೂಡ ಮಾಡಿದ್ದೀನಿ. ಸೊ ಇವಾಗ ಪೇಮೆಂಟ್ ರನ್ ಮಾಡಬೇಕು. ಓಕೆ, ಸೊ ಪೇಮೆಂಟ್ ಪೇಮೆಂಟ್ ಸೊ ಅದು ಟಿ ಕೋಡ್ ಬಂದ್ಬಿಟ್ಟು F110. ಸೊ F110. ಸೊ ಇದರಲ್ಲಿ ಕೆಲವೊಂದು ಪ್ಯಾರಾಮೀಟರ್ಸ್ ಇದೆ. ಸೊ ಸೊ ಅದೆಲ್ಲ ಫಾಲೋ ಮಾಡಬೇಕು. ಸೊ ಲೈಕ್ ಇವಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ರನ್ ಡೇಟು, ಐಡೆಂಟಿಫಿಕೇಶನ್ಸ್ ಇವೆಲ್ಲ ಮೇಂಟೈನ್ ಮಾಡಬೇಕು. ಓಕೆ, ಸೊ ರನ್ ಡೇಟು, ಐಡೆಂಟಿಫಿಕೇಶನ್ಸ್ ಎಲ್ಲ ಮೇಂಟೈನ್ ಮಾಡಬೇಕು. ಆಮೇಲೆ ಸ್ಟೇಟಸ್ ಬರುತ್ತೆ. ಸೊ ಆಮೇಲೆ ಪ್ಯಾರಾಮೀಟರ್ಸ್, ಫ್ರೀ ಸೆಲೆಕ್ಷನ್ಸ್, ಅಡಿಷನ್ ಲಾಗ್, ಪ್ರಿಂಟ್ಔಟ್. ಸೊ ಇಷ್ಟು ಆಪ್ಷನ್ಸ್ ಇದೆ. ಸೊ ಇದರಲ್ಲೆಲ್ಲ ಡಿಫ್ರೆಂಟ್ ಮೇಂಟೈನ್ ಮಾಡಬೇಕು. ಸೊ ಫಸ್ಟ್ ಬಂದ್ಬಿಟ್ಟು ನಾನು ಪ್ಯಾರಾಮೀಟರ್ಸ್ ಮೇಂಟೈನ್ ಮಾಡ್ತೀನಿ. ಇವಾಗ ರನ್ ಡೇಟು, ಐಡೆಂಟಿಫಿಕೇಶನ್ ಹಾಕಿದ್ಮೇಲೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹಾಕ್ತೀನಿ. ಸೊ ರನ್ ಡೇಟ್ ಅಂಡ್
ಓಕೆ. ಸೊ ರನ್ ಡೇಟ್ ಅಂಡ್ ಐಡೆಂಟಿಫಿಕೇಶನ್ ಹಾಕಿದ್ದೀನಿ ನಾನು. ಸೊ ಇವಾಗ ಇಲ್ಲಿ ರನ್ ಡೇಟ್ನ ನೀವು ಯಾವತ್ತು ಡೇಟ್ ರನ್ ಮಾಡ್ತಾ ಇದ್ರಲ್ಲ ಪರ್ಟಿಕ್ಯುಲರ್ಲಿ ಫಾರ್ ಎನ್ IPP, ಸೊ ಆ ಡೇಟ್ನ ತಗೋಬೇಕು ನಾವು. ಓಕೆ. ಸೊ ಇದು ಆಲ್ರೆಡಿ ಪ್ರೀವಿಯಸ್ ಯಾರೋ ಮಾಡಿದ್ದಾರೆ. ಸೊ ನಾವು ಇಫ್ ಯು ವಾಂಟ್ ರನ್ ದ ಪೇಮೆಂಟ್, ಸೊ ಇವಾಗಿನ ಡೇಟ್ ನೀವು ಯಾವತ್ತು ರನ್ ಮಾಡ್ತೀರಲ್ಲ, ಸೊ ಅವತ್ತಿನ ಡೇಟ್ ಕೂಡ ತಗೋಬೋದು. ಫಾರ್ ಎಕ್ಸಾಂಪಲ್ ನಾನು ಇವತ್ತಿಗೆ ರನ್ ಮಾಡ್ತಾ ಇದ್ದೀನಿ 20/04, ಸೊ 2026 ತಗೊಂತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಐಡೆಂಟಿಫಿಕೇಶನ್. ಸೊ ಐಡೆಂಟಿಫಿಕೇಶನ್ ಬಂದ್ಬಿಟ್ಟು ದಿಸ್ ಇಸ್ ಫಾರ್ ದ ಫಾರ್ ಐಡೆಂಟಿಫೈ ದ ಪೇಮೆಂಟ್ ರನ್ಸ್. ಪೇಮೆಂಟ್ ರನ್ ಐಡೆಂಟಿಫೈ ಮಾಡೋದು ಯಾರು, ಯಾವಾಗ ಮಾಡಿದ್ರು, ಸೊ ಯಾವ ಒಂದು ಐಡೆಂಟಿಫಿಕೇಶನ್ ಕೋಡ್ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ಸೊ ದಟ್ ಏನಾಗುತ್ತೆ ನಿಮ್ಗೆ ಈಸಿಯಾಗಿ ಸೊ ಅನಾಲಿಸಿಸ್ ಮಾಡ್ಬೋದು ಯಾವ ಪೇಮೆಂಟ್ ಯಾರು ಮಾಡಿದ್ದಾರೆ ಥ್ರೂ ವಿಚ್ ಐಡೆಂಟಿಫಿಕೇಶನ್. ಸೊ ದಟ್ ನಾವೇನ್ ಮಾಡ್ತೀವಿ, ಒಂದು ಐಡೆಂಟಿಫಿಕೇಶನ್ಸ್ ಕೋಡ್ ನ ಕೂಡ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ವಾಟ್ ಎವರ್ ಇಟ್ ಈಸ್, ಸೊ ಅದು ಐಡೆಂಟಿಫಿಕೇಶನ್ ಮಾಡೋದಕ್ಕೆ ನಿಮ್ಗೆ ಈಸಿ ಇರಬೇಕು. ಸೊ ಆ ತರ ಒಂದು ಕೋಡ್ ನ ಹಾಕೋರಿ. ಸೊ HC8. ಸೊ HC8 1 ಅಂತ ಹಾಕೊಂಡಿನಿ. ಸೊ ನೆಕ್ಸ್ಟ್ ರನ್ ಮಾಡಿದಾಗ 2 ಅಂತ ಹಾಕೋಬಹುದು. ಸೊ ಈ ತರ, ಸೊ ಯಾವ ತರ ಬೇಕೋ ಆ ತರ ಹಾಕೋಬಹುದು. ಸೊ ನೆಕ್ಸ್ಟ್ ಕ್ಲಿಕ್ ಆನ್ ಎಂಟರ್. ಸೊ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಗೋ ಟು ಪ್ಯಾರಾಮೀಟರ್ಸ್. ಸೊ ಇವಾಗ ಇಲ್ಲಿ ಪ್ಯಾರಾಮೀಟರ್ ಮೇಂಟೈನ್ ಮಾಡಬೇಕು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ಫಸ್ಟ್ ರನ್ ಡೇಟ್ ಐಡೆಂಟಿಫಿಕೇಶನ್ ಆದ ತಕ್ಷಣ ಸೊ ಪ್ಯಾರಾಮೀಟರ್ಸ್ ನ ಮೇಂಟೈನ್ ಮಾಡಿ. ಸೊ ಇದೆಲ್ಲ ಸ್ಟೆಪ್ಸ್ ಕೇಳ್ತಾರೆ ನಿಮಗೆ, ಇಂಟರ್ವ್ಯೂ ಎಲ್ಲ ಕೇಳ್ತಾರೆ. ಓಕೆ. ಸೊ ಯಾವ ತರ APP ಕಾನ್ಫಿಗರೇಷನ್ಸ್ ಮಾಡಬೇಕು ಅಂಡ್ ಯಾವ ತರ ಪೇಮೆಂಟ್ ರನ್ ಮಾಡಬೇಕು ಅಂತ. ಸೊ ಅವಾಗ ನೀವು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು. ಅಂಡ್ ಮೋರ್ ಓವರ್ ನಿಮಗೆ ಈಚ್ ಫೀಲ್ಡ್ ಬಗ್ಗೆ, ಲೈಕ್ ಯಾವ್ಯಾವ ನಾನು ಇವಾಗ ಎಂಟರ್ ಮಾಡ್ತಾ ಇದೀನಿ ಈ ಫೀಲ್ಡ್ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು. ಸೊ ನೆಟ್ ಕೇಮ್ಸ್ ಕಂಪನಿ ಕೋಡ್, ನಾವು ಯಾವ ಕಂಪನಿ ಕೋಡ್ಗೆ ಲೈಕ್ ಪೇಮೆಂಟ್ ಮಾಡ್ತಾ ಇದೀವಿ ಅನ್ನೋದು. ಅಂಡ್ ಪೇಮೆಂಟ್ ಮೆಥಡ್ ಬಂದ್ಬಿಟ್ಟು ವಿಚ್ ಪೇಮೆಂಟ್ ಮೆಥಡ್ ಥ್ರೂ ಮಾಡ್ತಾ ಇದೀವಿ ಅಂತ. ಸೊ ನೆಕ್ಸ್ಟ್ ಪೋಸ್ಟಿಂಗ್ ಡೇಟ್ ಬಂದ್ಬಿಟ್ಟು ಸೊ ನೆಕ್ಸ್ಟ್ ಯಾವ ಡೇಟ್ಗೆ ಪೋಸ್ಟ್ ಆಗಬೇಕು ಅಂತ. ಸೊ ಲೈಕ್ ಪೇಮೆಂಟ್ ಮಾಡಿದ್ರೆ ರನ್ ಮಾಡಿದ್ರೆ ಸೊ ಅದು ಫ್ಯೂಚರ್ ಡೇಟ್ ಇರಬೇಕು ಯಾವಾಗಲೂ. ಓಕೆ. ಸೊ ನಾನು 04 ನೆಕ್ಸ್ಟ್ ಟುಮಾರೋಗೆ ತಗೊಳ್ತೀನಿ. ಸೊ 2026. ಓಕೆ. ಇಲ್ಲಿ ಸಪ್ಲೈಯರ್ ಬಂದ್ಬಿಟ್ಟು ನಮಗೆ ಒಂದೇ ಸಪ್ಲೈಯರ್ ಇದೆ. ಸೊ ಇಫ್ ಯು ಹ್ಯಾವಿಂಗ್ ಮಲ್ಟಿಪಲ್ ಸಪ್ಲೈಯರ್, ಎಲ್ಲ ಮಲ್ಟಿಪಲ್ ಸಪ್ಲೈಯರ್ದು ID ಕೂಡ ಇಲ್ಲಿ ಹೋಗ್ಬಿಟ್ಟು ಮೇಂಟೈನ್ ಮಾಡ್ಬೋದು. ಮಲ್ಟಿಪಲ್ ಸೆಲೆಕ್ಷನ್ ಕ್ಲಿಕ್ ಮಾಡಿದ್ರೆ ಎಲ್ಲಾನು ಮೇಂಟೈನ್ ಮಾಡ್ಬೋದು. ಇಫ್ ನಾಟ್ ಎಂಟೈರ್ ಎಲ್ಲಾ ಕಂಪನಿ ಕೋಡ್ ಇರ್ತಕ್ಕಂಥ ವೆಂಡರ್ಗೂ ಮಾಡಬೇಕು ಅಂದ್ರೆ ಜಸ್ಟ್ ಒನ್ ಅಂತ ಮೇಂಟೈನ್ ಮಾಡ್ಬಿಟ್ಟು, ಸೊ ಇಲ್ಲಿ ನೀವು ಜಿ ಅಂತ ಮೇಂಟೈನ್ ಮಾಡಿದ್ರೆ ಇದು ಇನ್ಫಿನಿಟಿ ಪೇಮೆಂಟ್ ರನ್ ಆಗುತ್ತೆ. ಸೊ ಇನ್ಫಿನಿಟಿ ಅಂದ್ರೆ ಸೊ ಲೈಕ್ ಫ್ರಮ್ ಒನ್ ವೆಂಡರ್ ರೇಂಜ್ ಇಂದ ಹಿಡಿದು ಸೊ ಇನ್ಫಿನಿಟಿ ರೇಂಜ್ ವರ್ಗು ಕೂಡ ಪೇಮೆಂಟ್ ರನ್ ಆಗುತ್ತೆ. ಈ ತರ ಆಪ್ಷನ್ಸ್ ಕೂಡ ಇದೆ. ಸೊ ಸಮ್ ಕಂಪನೀಸ್ ಮಾಡ್ತಾರೆ. ಓಕೆ. ಸೊ ಇವಾಗ ನಮ್ದು ಪರ್ಟಿಕ್ಯುಲರ್ ಒಂದೇ ವೆಂಡರ್ ಆಗಿರೋದ್ರಿಂದ ವಿ ಕ್ಯಾನ್ ಎಂಟರ್ ದಟ್ ವೆಂಡರ್ ಕೋಡ್. ಓಕೆ. ವೆಂಡರ್ ಕೋಡ್ ನ ಕೂಡ ಇಲ್ಲಿ ಎಂಟರ್ ಮಾಡು. ಸೊ ನೆಕ್ಸ್ಟ್ ಫ್ರೀ ಸೆಲೆಕ್ಷನ್ ಟ್ಯಾಬ್. ಸೊ ಫ್ರೀ ಸೆಲೆಕ್ಷನ್ ಟ್ಯಾಬ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಪರ್ಟಿಕ್ಯುಲರ್ಲಿ ನಿಮ್ಗೆ ಯಾವ್ದಾರ ಡಾಕ್ಯುಮೆಂಟ್ ಪಿಕ್ ಆಗಬೇಕು ಅಂದ್ರೆ ಆ ಸೆಲೆಕ್ಷನ್ ಕ್ರೈಟೀರಿಯಾ ಬೇಸ್ಡ್ ಮೇಲೆ ಸೊ ಇಲ್ಲಿ ನಾವು ಪಿಕ್ ಆಗೋ ತರ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಡಾಕ್ಯುಮೆಂಟ್ ಅಂದಾಗ ಪರ್ಟಿಕ್ಯುಲರ್ಲಿ ಇದೊಂದೇ ಡಾಕ್ಯುಮೆಂಟ್ ಪೇಮೆಂಟ್ ಮಾಡಬೇಕು ನೀವು ಅಂದಾಗ, ಸೊ ಇವಾಗ ಏನ್ ಡಾಕ್ಯುಮೆಂಟ್ ಇದೆ ಓಪನ್ ಐಟಮ್ ಅಲ್ಲಿ ಇದೇ ಡಾಕ್ಯುಮೆಂಟ್ ಪೇಮೆಂಟ್ ಮಾಡಬೇಕು, ಬೇರೆ ಯಾವ ಡಾಕ್ಯುಮೆಂಟ್ಗೂ ಕ್ಲಿಯರ್ ಮಾಡೋಂಗಿಲ್ಲ ಅಂದಾಗ ಪರ್ಟಿಕ್ಯುಲರ್ಲಿ ನೀವು ಅದನ್ನ ಇಲ್ಲಿ ಮೇಂಟೈನ್ ಮಾಡ್ಬೋದು. ಸೊ ಇಟ್ ವಿಲ್ ಡೂ ದ ಪೇಮೆಂಟ್ ಫಾರ್ ಒನ್ಲಿ ದಟ್ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್. ನೆಕ್ಸ್ಟ್ ಅಡಿಷನಲ್ ಲಾಗ್. ಸೊ ಅಡಿಷನಲ್ ಲಾಗ್ ಬಂದ್ಬಿಟ್ಟು ಸೊ ನಿಮಗೆ ವೆಂಡರ್ಸ್ ಏನೇನೆಲ್ಲ ಈ ಪ್ಯಾರಾಮೀಟರ್ಸ್ ಅಲ್ಲಿ ಮೇಂಟೈನ್ ಮಾಡಿರ್ತೀರಾ ಅಂಡ್ ಇನ್ವಾಯ್ಸ್ ಅಲ್ಲಿ ಆಲ್ರೆಡಿ ಡಾಕ್ಯುಮೆಂಟ್ ಅಲ್ಲಿ ಎಂಟರ್ ಮಾಡಿರ್ತೀರಲ್ವಾ, ಸೊ ಯಾವ ಬೇಸ್ ಮೇಲೆ ಪಿಕ್ ಆಗಬೇಕು ಅಂತ. ಫಾರ್ ಎಕ್ಸಾಂಪಲ್ ಈಗ ಡ್ಯೂ ಡೇಟ್ ಚೆಕ್ ಅಂದ್ರೆ ಯಾವ ಡೇಟ್ಗೆ ಡ್ಯೂ ಇದೆ, ಸೊ ಅದನ್ನ ಚೆಕ್ ಮಾಡಬೇಕು ಅಂದ್ರೆ ಎಂಟರ್ ದ ಡ್ಯೂ ಡೇಟ್ ಚೆಕ್. ನೆಕ್ಸ್ಟ್ ಪೇಮೆಂಟ್ ಮೆಥಡ್ಸ್ ಇನ್ ಆಲ್ ಕೇಸ್, ಪೇಮೆಂಟ್ ಮೆಥಡ್ಸ್ ಮೇಂಟೈನ್ ಆಗಿದೆಯಾ ಇಲ್ವಾ ಅಂತ ಕೂಡ ಇದನ್ನ ಸೆಲೆಕ್ಟ್ ಮಾಡ್ಬೋದು. ಅಂಡ್ ಲೈನ್ ಐಟಮ್ಸ್ ಫಾರ್ ದ ಪೇಮೆಂಟ್ಸ್ ಇದನ್ನ ಕೂಡ ಸೆಲೆಕ್ಟ್ ಮಾಡ್ಬೋದು. ಸೊ ನಾನು ಪೇಮೆಂಟ್ ಮೆಥಡ್ ಸೆಲೆಕ್ಷನ್ ಇನ್ ಆಲ್ ಕೇಸಸ್ ಅಂತ ಹೊಡೆದ್ರೆ ಸೊ ಪರ್ಟಿಕ್ಯುಲರ್ಲಿ ಪೇಮೆಂಟ್ ಮೆಥಡ್ ಇದ್ರೆ ಮಾತ್ರನೇ ತಗೊಳುತ್ತೆ, ಇಲ್ಲಾಂದ್ರೆ ತಗೊಳಲ್ಲ. ಓಕೆ. ಸೊ ಆ ತರ ಪೇಮೆಂಟ್ ಮೆಥಡ್ ಸೆಲೆಕ್ಷನ್ ಆಲ್ ಕೇಸಸ್ ಅಂದ್ರೆ ಪೇಮೆಂಟ್ ಮೆಥಡ್ ಕೂಡ ಚೆಕ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಇದು ಅಕೌಂಟ್ಸ್ ರಿಕ್ವೈರ್ ಅಲ್ಲಿ ಯಾವ ವೆಂಡರ್ ಟು ವೆಂಡರ್ ಅಂತ ರೇಂಜ್ ಕೂಡ ಮೇಂಟೈನ್ ಮಾಡ್ಕೋಬಹುದು. ಸೊ ಪ್ರಿಂಟ್ ಔಟ್ ಡಾಟಾ ಮೀಡಿಯಂ ಅಂದ್ಬಿಟ್ಟು ಇದು ನಿಮಗೆ ಒಂದು ವೇರಿಯಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಸೊ ಬೇಸ್ಡ್ ಆನ್ ದ ವೇರಿಯಂಟ್ ನೀವು ಮೇಂಟೈನ್ ಮಾಡ್ತಾ ಹೋಗ್ಬೋದು. ವೈ ಬಿಕಾಸ್ ಕೆಲವೊಂದು ಕಂಪನಿಲಿ ಡಿಫ್ರೆಂಟ್ ಬ್ಯಾಂಕ್ ಒಂದು ಸ್ಟೇಟ್ಮೆಂಟ್ ಟೈಪ್ ನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ ಸೊ ನಿಮ್ಗೆ ರಿಯಲ್ ಟೈಮ್ ಅಲ್ಲಿ ಏನಾಗುತ್ತೆ ಗೊತ್ತಾ, ರಿಯಲ್ ಟೈಮ್ ಅಲ್ಲಿ ಒಂದು DME ಸ್ಟ್ರಕ್ಚರ್ ಅಂತ ಬರುತ್ತೆ. ಸೊ DME ಸ್ಟ್ರಕ್ಚರ್ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ದ DME ಸ್ಟ್ರಕ್ಚರ್ಸ್ ಇರುತ್ತೆ. ಸೊ ಬೇಸ್ಡ್ ಆನ್ ದ ಬ್ಯಾಂಕ್ ಸ್ಟೇಟ್ಮೆಂಟ್, ಫಾರ್ ಎಕ್ಸಾಂಪಲ್ ಇವಾಗ M1040 ಆಗಿರ್ಬೋದು ಅಥವಾ ಬೇರೆ ಬೇರೆ ಏನೇ ಡಿಫ್ರೆಂಟ್ ಡಾಕ್ಯುಮೆಂಟ್ ಟೈಪ್ ಇದೆ, ಸೊ ಅಥವಾ ನಿಮಗೆ XML ಫೈಲ್ ಇರ್ಬೋದು. ಸೊ ಯಾರಾದ್ರೂ ನಿಮಗೆ ಫೈಲ್ ಜನರೇಟ್ ಆಗ್ಬೇಕು ಅಂದ್ರೆ ಸೊ ಈ ತರ ಎಲ್ಲ ಇದ್ದಾಗ ಏನಾಗುತ್ತೆ ಪರ್ಟಿಕ್ಯುಲರ್ ಆ ಸ್ಟೇಟ್ಮೆಂಟ್ ವೈಸ್ ಕೂಡ ನೀವು ವೇರಿಯಂಟ್ ನ ಮೇಂಟೈನ್ ಮಾಡ್ಕೊಂಡು ಮಾಡ್ತಾ ಹೋಗ್ಬೋದು. ಫಾರ್ ಲೈಕ್ ಕಂಪನಿ ಕೋಡ್ ವೈಸ್ ಕೂಡ ವೇರಿಯಂಟ್ ನ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಓಕೆ. ಸೊ ಇವಾಗ ಟೈಮಿಂಗ್ ನಾವು DME ಎಲ್ಲ ಏನೋ ಮೇಂಟೈನ್ ಮಾಡ್ತಾ ಇಲ್ಲ, ಸೊ ಲೆಟ್ ಮೀ ಸೇವ್ ದಿಸ್. ಓಕೆ. ಸೊ ಸೇವ್. ಸೊ ಇವಾಗ ಏನಾಯ್ತು, ಪ್ಯಾರಾಮೀಟರ್ ಸೇವ್ ಆಯ್ತು. ಓಕೆ. ಪ್ಯಾರಾಮೀಟರ್ಸ್ ಆದ್ಮೇಲೆ ಸೊ ನೆಕ್ಸ್ಟ್ ಏನ್ ಮಾಡಬೇಕು ನಾವು, ಪ್ರಪೋಸಲ್. ಸೊ ಪ್ರಪೋಸಲ್ ನ ಕೊಡಬೇಕು. ಓಕೆ. ಪೇಮೆಂಟ್ಗೆ ಸೊ ಪ್ರಪೋಸಲ್. ಓಕೆ. ಸೊ ಪ್ರಪೋಸಲ್ ನ ಕೊಡಬೇಕು. ಸೊ ಇಲ್ಲಿ ನೀವು ಪ್ರಪೋಸಲ್ ನ ಕೊಟ್ಟ ಮೇಲೆ
ಓಕೆ. ಸೊ ಇವಾಗ ಪ್ರಪೋಸಲ್ ಏನಿದೆ, ಸೊ ಈ ಪ್ರಪೋಸಲ್ ಆದ್ಮೇಲೆ ಸಾರಿ ಪೇಮೆಂಟ್ ಪ್ಯಾರಾಮೀಟರ್ಸ್ ಆದ್ಮೇಲೆ ಪ್ರಪೋಸಲ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಪ್ರಪೋಸಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೇಳುತ್ತೆ ನಿಮಗೆ, ಸೊ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಥವಾ ಶೆಡ್ಯೂಲ್ ಮಾಡ್ತಿದ್ದೀರಾ ಅಂತ. ಸೊ ಪ್ರಪೋಸಲ್ನ ಯಾವಾಗ ಬೇಕಾದ್ರೂ ಮಾಡ್ಬೋದು. ಲೈಕ್ ಕೆಲವೊಂದು ಏನಾಗುತ್ತೆ ಗೊತ್ತಾ, ಸೊ ಎಂಡ್ ಆಫ್ ದ ಡೇ ಎಂಟರ್ ಎಲ್ಲ ಟ್ರಾನ್ಸಾಕ್ಷನ್ಸ್ ಆದ್ಮೇಲೆ ನೀವು ಎಂಡ್ ಆಫ್ ದ ಡೇ ರನ್ ಮಾಡ್ತಿದ್ರೆ ಇಲ್ಲಿ ಟೈಮಿಂಗ್ ಕೂಡ ಮೇಂಟೈನ್ ಮಾಡ್ಬಿಟ್ಟು ಆ ಡೇಟ್ಗೆ ಫಿಕ್ಸ್ ಮಾಡ್ಬೋದು. ಸೊ ಇಟ್ ವಿಲ್ ಲರ್ನ್ ಅಟ್ ದಟ್ ಪರ್ಟಿಕ್ಯುಲರ್ ಟೈಮ್. ಸೊ ಇಲ್ಲ ಇವಾಗ ಸ್ಟಾರ್ಟ್ ಇಮಿಡಿಯೇಟ್ಲಿ ಕೊಟ್ಟರೆ ಇವಾಗ ಪ್ರಪೋಸಲ್ ಟ್ರಿಗರ್ ಆಗುತ್ತೆ. ಓಕೆ. ಸೊ ಇವಾಗ ಪ್ರಪೋಸಲ್ ರನ್ನಿಂಗ್ ಇದೆ. ಸೊ ಇಫ್ ಯು ಕ್ಲಿಕ್ ಆನ್ ಎಂಟರ್ ಆರ್ ರಿಫ್ರೆಶ್, ಇಲ್ಲಿ ಸ್ಟೇಟಸ್ ಇದೆಯಲ್ಲ ಇದು ರಿಫ್ರೆಶ್ ಆಪ್ಷನ್. ಸೊ ಇವಾಗ ಎಂಟರ್ ಕೊಟ್ಟರೆ ನಿಮಗೆ ಸೊ ಪ್ರಪೋಸಲ್ ಕ್ರಿಯೇಟೆಡ್ ಅಂತ ಬಂತು. ಸೊ ಇವಾಗ ಪ್ರಪೋಸಲ್ ಕ್ರಿಯೇಟೆಡ್ ಆದಾಗ ಯಾವ್ಯಾವ್ದೆಲ್ಲ ಪೇಮೆಂಟ್ಗೆ ಪಿಕ್ ಆಗಿದೆ ಅಂತ ನಾವು ಚೆಕ್ ಮಾಡ್ಕೋಬೇಕಲ್ವಾ. ಸೊ ಕ್ಲಿಕ್ ಆನ್ ಡಿಸ್ಪ್ಲೇ ಪ್ರಪೋಸಲ್. ಸೊ ಡಿಸ್ಪ್ಲೇ ಪ್ರಪೋಸಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇವಾಗ ಇಲ್ಲಿ ನಿಮಗೆ ಒಂದು ಎಕ್ಸೆಪ್ಷನ್ ಕೇಸಸ್ ಅಂತ ತೋರಿಸ್ತಾರೆ. ಪಿಕ್ ಆಗಿಲ್ಲ ಯಾವ್ದು. ಸೊ ಪಿಕ್ ಆದ್ರೆ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ. ಸೊ ಇವಾಗ ಇಲ್ಲಿ ರೆಡ್ ಅಲ್ಲಿ ಇದೆ ಅಂದ್ರೆ ಇದು ಎಕ್ಸೆಪ್ಷನ್ ಕೇಸಸ್. ವೈ ಬಿಕಾಸ್ ಏನಕ್ಕೆ ಅಂತ ನೋಡ್ಬೋದು ನಾವಿಲ್ಲಿ. ಸೊ ಡಬಲ್ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮ್ಗೆ ಎರರ್ ಕೋಡ್ ತೋರಿಸುತ್ತೆ ಏನಕ್ಕೆ ಅಂತ. ಓಕೆ, ಇಟ್ ಈಸ್ ಇಲ್ಲಿ. ಸೊ ಇದು ಎರರ್ ಕೋಡ್. ಸೊ ಇಲ್ಲಿ 016 ಅಂತ ಎರರ್ ಕೋಡ್ ಇದೆ. ಓಕೆ. ಸೊ ಇಫ್ ಯು ಓಪನ್ ದಿಸ್, ಸೊ ಇಲ್ಲಿ ನಿಮಗೆ ಪೇಮೆಂಟ್ ಮೆಥಡ್ಸ್ ಫಾರ್ ದಿಸ್ ನಾಟ್ ಸ್ಪೆಸಿಫೈಡ್ ಫಾರ್ ದ ಮಾಸ್ಟರ್ ರೆಕಾರ್ಡ್ ಆಫ್ ಐಟಮ್ ಅಂತ ತೋರಿಸ್ತೇವೆ. ಅಂದ್ರೆ ಪೇಮೆಂಟ್ ಮೆಥಡ್ ನಾವು ಮೇಂಟೈನ್ ಮಾಡಿಲ್ಲ, ಸ್ಪೆಸಿಫೈ ಮಾಡಿಲ್ಲ, ಅದಕ್ಕೋಸ್ಕರ ಇದು 016 ಎರರ್ ಬರ್ತಾ ಇದೆ. ಒಂದು ವೆಂಡರ್ ಮಾಸ್ಟರ್ ಅಲ್ಲಿ ಮೇಂಟೈನ್ ಮಾಡಬೇಕು. ಸೊ ಆಲ್ಮೋಸ್ಟ್ ನಾವೆಲ್ಲ ವೆಂಡರ್ ಮಾಸ್ಟರ್ ಅಲ್ಲೇ ಮೇಂಟೈನ್ ಮಾಡ್ತೀವಿ. ಸೊ ರೇರ್ ಕೇಸಸ್ ನಾವು ಡಾಕ್ಯುಮೆಂಟ್ ಅಲ್ಲಿ ಮೇಂಟೈನ್ ಮಾಡೋದು. ಸೊ ನಮಗೆ ಡಾಕ್ಯುಮೆಂಟ್ ಅಲ್ಲಿ ಎಲ್ಲಿ ಮೇಂಟೈನ್ ಮಾಡಬೇಕು ಅಂಡ್ ವೆಂಡರ್ ಮಾಸ್ಟರ್ ಅಲ್ಲಿ ಎಲ್ಲಿ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ. ಸೊ ಐ ವಿಲ್ ಓಪನ್ ಒನ್ ಮೋರ್ ಸ್ಕ್ರೀನ್. ಓಕೆ. ಸೊ ಇವಾಗ ನಾನು ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ನಿಮಗೆ ವೆಂಡರ್ ಐಟಮ್ ತೋರಿಸ್ಕೊಡ್ತೀನಿ. ಬಿಪಿಗೆ ಹೋಗಿ ಎಂಟರ್. ಸೊ ವೆಂಡರ್ ಅಲ್ವಾ, ಸೊ ಎಂಟರ್. ಸೊ ನೆಕ್ಸ್ಟ್ ಇದನ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಬಿಟ್ಟು ಸೊ ಲೈಕ್ ವೇರ್ ಇಸ್ ದ ಪೇಮೆಂಟ್ ಟ್ರಾನ್ಸಾಕ್ಷನ್ಸ್. ಸೊ ಇಲ್ಲಿ ನಾವು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಯಾವ ತರ ಪೇಮೆಂಟ್ ಮೆಥಡ್ ಪಿಕ್ ಆಗಬೇಕು, ಯಾವ ಐಡಿ ಅಂಡ್ ಕಂಟ್ರಿ, ಬ್ಯಾಂಕ್ ಕೀ, ಸೊ ಇದೆಲ್ಲನೂ ಕೂಡ ಅಂಡ್ ಐಬ್ಯಾನ್ ನಂಬರ್ ಆಗಿರ್ಬೋದು. ಸೊ ಪ್ರತಿಯೊಂದನ್ನು ಇಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ದಿಸ್ ಇಸ್ ಫಾರ್ ದ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನಾವು ಮೇಂಟೈನ್ ಮಾಡೋದು. ಓಕೆ, ಪರ್ಟಿಕ್ಯುಲರ್ ಆಗಿ. ಓಕೆ. ಸೊ ಇದಲ್ಲದೆ ನೀವು ಪೇಮೆಂಟ್ ಮೆಥಡ್ ಕೂಡ ಮೇಂಟೈನ್ ಮಾಡ್ಬೋದು. ಸೊ ಪರ್ಟಿಕ್ಯುಲರ್ಲಿ ಪೇಮೆಂಟ್ ಮೆಥಡ್ ಕೂಡ ಮೇಂಟೈನ್ ಮಾಡ್ಬೋದು. ಲೆಟ್ ಮೀ ಶೋ ಯು ದಟ್ ವಿ ಕ್ಯಾನ್ ಮೇಂಟೈನ್ ದ ಪೇಮೆಂಟ್ ಮೆಥಡ್. ಜನರಲ್ ಡೇಟಾ ಟು ಎಡಿಟ್. ಸೊ ಇಲ್ಲಿ ನಾವು ಕಂಟ್ರಿ ಇದೆಲ್ಲ ಮೇಂಟೈನ್ ಮಾಡ್ಬೋದು. ಪೇಮೆಂಟ್ ಮೆಥಡ್ ಐ ವಾಂಟ್ ಟು ಶೋ ಯು. ಲೆಟ್ ಮಿ ಗೋ ಬ್ಯಾಕ್. ಜನರಲ್ ಡೇಟಾ ಓಪನ್ ಆಗ್ತಾ ಇಲ್ಲ. ಲೆಟ್ ಮಿ ಗೋ ಬ್ಯಾಕ್. ಗೋ ಅಗೇನ್ ಟು ಬಿಪಿ. ಸೊ ಇವಾಗ ನಾನು ಸಪ್ಲೈಯರ್ ಅಕೌಂಟ್ ಕಂಪನಿ ಕೋಡ್ ಎಕ್ಸ್ಟೆನ್ಷನ್ ಓಪನ್ ಮಾಡಿದ್ದೆ. ಸೊ ಲೆಟ್ ಮಿ ಓಪನ್ ದ ಬಿಪಿ. ಸೊ ಇದು ನಮಗೆ ಬಿಪಿ ಅಲ್ವಾ. ಓಪನ್ ದಿಸ್ ಬಿಪಿ. ಬಿಪಿ ಗೋ ಟು ಸಪ್ಲೈಯರ್. ಸೊ ಇವಾಗ ಮೇಂಟೈನ್ ಮಾಡಿ. ಸೊ ಇವಾಗ ಬರುತ್ತೆ ನೋಡಿ. ಸಾರಿ 2002 ಅಲ್ವಾ, FedEx. So open this. Address, identification, control. So BP type is fine. Payment transactions, okay, this is fine. Let me go to XLP. Address. So finance. Supplier. So ಇವಾಗ ಕಂಪನಿ ಕೋಡ್ ಹೋಗೋಣ. Go to the company code. So vendor payment transactions. So here payment method. ಇಲ್ಲಿ ನೋಡಿ. So payment method. So ಇಲ್ಲಿ ನಾವು payment method ನ ಅಸೈನ್ ಮಾಡ್ತಾ ಹೋಗ್ಬೋದು. ಸೊ ಪೇಮೆಂಟ್ ಮೆಥಡ್ ಅಂಡ್ ಹೌಸ್ ಬ್ಯಾಂಕ್ ಕೂಡ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಸೊ ಯಾವ ಹೌಸ್ ಬ್ಯಾಂಕ್ ಥ್ರೂ ಆಟೋಮೆಟಿಕ್ ಪೇಮೆಂಟ್ ಟ್ರಾನ್ಸಾಕ್ಷನ್ಸ್ ಪಿಕ್ ಆಗಬೇಕು. ಓಕೆ. ಸೊ ನೆಕ್ಸ್ಟ್ ಸೇವ್ ಇಟ್. ಸೊ ಇಲ್ಲಿ ಕೂಡ ನಾವು ಸೇವ್ ಮಾಡ್ಬೋದು. ಸೊ ಇದು ನಾವು ಬಿ ಪಿಲಿ ಮೇಂಟೈನ್ ಮಾಡೋದು. ಸೊ ಕಂಪನಿ ಕೋಡ್ ಡೇಟಾಗಿ ಹೋಗಿ. ಓಕೆ. ಸೊ ಇದು ಬಿ ಪಿಲಿ. ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಇವಾಗ ನಿಮಗೆ ಡಾಕ್ಯುಮೆಂಟ್ ಅಲ್ಲಿ ತೋರಿಸ್ತೀನಿ ನಾನು. ಸೊ ಡಾಕ್ಯುಮೆಂಟ್ ಅಲ್ಲಿ ಯಾವ ತರ ಮಾಡಬೇಕು ಅಂತ. ಓಕೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಈ ಡಾಕ್ಯುಮೆಂಟ್ ಅಲ್ವಾ, ಡಾಕ್ಯುಮೆಂಟ್ ನಂಬರ್ 190002 ಈ ಡಾಕ್ಯುಮೆಂಟ್ ಅಲ್ವಾ. ಸೊ FB02 ಹೋಗಿ ಈ ಡಾಕ್ಯುಮೆಂಟ್ ನಂಬರ್ ಆಟೋಮೆಟಿಕ್ ತಗೊಳುತ್ತೆ. 2026 ಫಿಸ್ಕಲ್ ಇಯರ್ ಹಾಕ್ಬಿಟ್ಟು ಎಂಟರ್ ಕೊಟ್ರೆ
ಸೊ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಸೊ ಈ ಡಾಕ್ಯುಮೆಂಟ್ ಅಲ್ಲಿ ನೀವು ಈ ಕ್ಯಾಪ್ ಸಿಂಬಲ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ಡಾಕ್ಯುಮೆಂಟ್ ಡೀಟೇಲ್ಸ್ ಏನಿದೆ ನೋಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಗೋ ಬ್ಯಾಕ್ ಅಂಡ್ ಕ್ಲಿಕ್ ಆನ್ ದ ಡೀಟೇಲ್ಸ್. ಇಟ್ಸ್ ನಾಟ್ ವರ್ಕಿಂಗ್. ಗೋ ಬ್ಯಾಕ್. ಸೊ ಇಲ್ಲಿ ತೋರಿಸ್ತಾ ಇಲ್ಲ ನಿಮಗೆ, ಇಲ್ಲಿ ಡಬಲ್ ಕ್ಲಿಕ್ ಮಾಡ್ಬಿಡಿ. ಸೊ ಈ ಡಾಕ್ಯುಮೆಂಟ್ ಮೇಲೆ ಇಲ್ಲಿ ನೋಡಿ ಪೇಮೆಂಟ್ ಬ್ಲಾಕ್ ಇದೆಯಲ್ಲ, ಇದು ತೋರಿಸ್ತಿಲ್ಲ. ಸೊ ಇದೇ ತರ ನಿಮಗೆ ವೆಂಡರ್ ಲೈನ್ ಐಟಮ್ಸ್ ಓಪನ್ ಐಟಮ್ಸ್ ಇದೆಯಲ್ಲ, ಸೊ ಇಲ್ಲಿ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡೋದು. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ತೋರಿಸುತ್ತೆ ಪೇಮೆಂಟ್ ಬ್ಲಾಕ್. ಸೊ ಇಲ್ಲಿ ಕ್ಲಿಕ್ ಆನ್ ಎಡಿಟ್ ಅಂಡ್ ಇಲ್ಲಿ ಪೇಮೆಂಟ್ ಮೆಥಡ್ ನ ಮೇಂಟೈನ್ ಮಾಡಿ ಐ ಅಂತ. ಓಕೆ, ಸೊ ನೆಕ್ಸ್ಟ್ ಸೇವ್. ಓಕೆ, ಓಪನ್ ಐಟಮ್ಸ್ ಕೂಡ ಮಾಡ್ಬೋದು. ಸೊ ಇವಾಗ ಇದು ಸೇವ್ ಆಯ್ತು. ಸೊ ಪೇಮೆಂಟ್ ಮೆಥಡ್ಸ್ ನಾವು ಐ ವಿಲ್ ಗೋ ಬ್ಯಾಕ್ ಅಂಡ್ ಎಕ್ಸಿಕ್ಯೂಟ್. ಸೊ ಪೇಮೆಂಟ್ ಮೆಥಡ್ ಆಗಿದೆ. ಸೊ ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಹೊಸದಾಗಿ ಇನ್ನೊಂದ್ಸಲ ಪ್ರಪೋಸಲ್ ಕೊಡಬೇಕು. ಇದು ಪ್ರಪೋಸಲ್ಸ್ ನಮಗೆ ರಾಂಗ್ ಐ ಮೀನ್ ತಗೊಂಡಿಲ್ಲ. ಸೊ ಇವಾಗ ಏನ್ ಮಾಡ್ಬೇಕು, ಎಡಿಟ್ ಪ್ರಪೋಸಲ್ಗೆ ಹೋಗ್ಬೇಕು. ಪ್ರಪೋಸಲ್ಗೆ ಹೋಗ್ಬಿಟ್ಟು ಆಲ್ರೆಡಿ ಏನ್ ಟ್ರಿಗರ್ ಆಗಿದೆ ಆ ಪ್ರಪೋಸಲ್ ಡಿಲೀಟ್ ಮಾಡಬೇಕು. ವೈ ಬಿಕಾಸ್ ಆ ಪ್ರಪೋಸಲ್ ಎರರ್ ಥ್ರೋ ಆಗಿದೆ. ಸೊ ಇವಾಗ ಪ್ರಪೋಸಲ್ ನ ಡಿಲೀಟ್ ಮಾಡಿದ್ನಿ. ಅಗೈನ್ ಐ ವಿಲ್ ಕ್ಲಿಕ್ ಆನ್ ದ ಪ್ರಪೋಸಲ್. ಸೊ ಎಂಟರ್, ಸ್ಟಾರ್ಟ್ ಇಮಿಡಿಯೇಟ್ಲಿ ಇದೆ. ಸೊ ಅಗೈನ್ ಇಟ್ ಇಸ್ ರನ್ನಿಂಗ್, ಎಂಟರ್. ಸೊ ಇವಾಗ ಪ್ರಪೋಸಲ್ ಕ್ರಿಯೇಟ್ ಆಗಿದೆ, ಡಿಸ್ಪ್ಲೇ ಪ್ರಪೋಸಲ್. ಸೊ ಇವಾಗ ಪ್ರಪೋಸಲ್ ಗ್ರೀನ್ ಕಲರ್ ಇದೆ. ದಟ್ ಮೀನ್ಸ್ ಇದು ಪೇಮೆಂಟ್ ಗೆ ರೆಡಿ ಇದೆ. ದೇರ್ ಇಸ್ ನೋ ಎರರ್. ಓಕೆ, ಸೊ ಇವಾಗ ಸ್ಟಿಲ್ ಓಪನ್ ಐಟಮ್ಸ್ ಅಲ್ಲಿ ಇದೆ, ಇನ್ನು ಪೇಮೆಂಟ್ ಆಗಿಲ್ಲ. ಇಫ್ ಯು ಗೋ ಟು ಲೀಸ್ಟ್ ಅಂಡ್ ರಿಫ್ರೆಶ್, ಇನ್ನು ಓಪನ್ ಐಟಮ್ ಅಲ್ಲಿ ಇದೆ. ಸೊ ಇವಾಗ ಪೇಮೆಂಟ್ ರನ್ ಮಾಡೋಣ. ಸೊ ಐ ವಿಲ್ ಗೋ ಬ್ಯಾಕ್ ಅಂಡ್ ರನ್ ದ ಪೇಮೆಂಟ್. ಸೊ ಸ್ಟಾರ್ಟ್ ಇಮಿಡಿಯೇಟ್ಲಿ ಎಸ್. ಇವಾಗ ಪೇಮೆಂಟ್ ರನ್ ಆಗ್ತಾ ಇದೆ. ಜಸ್ಟ್ ಕ್ಲಿಕ್ ಆನ್ ಎಂಟರ್ ಟು ರಿಫ್ರೆಶ್. ಸೊ ಇವಾಗ ಒನ್ ಜನರೇಟೆಡ್ ಅಂಡ್ ಒನ್ ಕಂಪ್ಲೀಟೆಡ್ ಅಂದ್ರೆ ಒನ್ ಟ್ರಿಗರ್ ಆಗಿತ್ತು ಪ್ರಪೋಸಲ್, ಅದು ಕಂಪ್ಲೀಟ್ ಆಗಿದೆ ಅಂತ ಬರ್ತಾ ಇದೆ. ಸೊ ನಾವು ಲೆಟ್ ಮಿ ಚೆಕ್ ಇನ್ ದ ಓಪನ್ ಐಟಮ್ಸ್. ಸೊ ಗೋ ಟು ಲೀಸ್ಟ್ ಅಂಡ್ ರಿಫ್ರೆಶ್. ಸೊ ನೋಡಿ ಯಾವ ಐಟಮ್ಸ್ ಇಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಬಿಕಾಸ್ ಎಲ್ಲ ಕ್ಲಿಯರ್ಡ್ ಐಟಮ್ಸ್ ಅಲ್ಲಿ ಇದೆ ಅಂಡ್ ವಿ ಹ್ಯಾವ್ ಡನ್ ಎ ಪೇಮೆಂಟ್. ಸೊ ಇವಾಗ ಕ್ಲಿಯರ್ಡ್ ಐಟಮ್ಸ್ ಆಲ್ ಐಟಮ್ಸ್ ತಗೊಂಡು ಎಕ್ಸಿಕ್ಯೂಟ್ ಕೊಟ್ರೆ ಸೊ ನಿಮ್ 5000 rupees ಏನಿದೆ ಇದು ಕ್ಲಿಯರ್ ಆಗಿದೆ. ಸೊ ಜಸ್ಟ್ ನಾವು ವಿ ಹ್ಯಾವ್ ಡನ್ ಎ ಜಸ್ಟ್ ನಾವು ವಿ ಹ್ಯಾವ್ ಡನ್ ಎ ಪೇಮೆಂಟ್. ಸೊ ಇದು ZP ಅಲ್ವಾ ಡಾಕ್ಯುಮೆಂಟ್ ಟೈಪ್. ಸೊ ಕ್ಲಿಯರ್ ಆಗಿದೆ, ಕ್ಲಿಯರಿಂಗ್ ಡಾಕ್ಯುಮೆಂಟ್ ಟೈಪ್. ಸೊ ಈ ತರ ನಾವು ಪೇಮೆಂಟ್ ನ ರನ್ ಮಾಡೋದು APP ಪ್ರೋಗ್ರಾಮ್. ಓಕೆ, ಸೊ ನೀವು ಕೂಡ ಕಾನ್ಫಿಗರೇಷನ್ಸ್ ಮಾಡ್ಕೊಳ್ಳಿ, ಪೇಮೆಂಟ್ ರನ್ ಮಾಡಿ. ಸೊ ನಾಳೆ ಅಡ್ವಾನ್ಸ್ ಸಿನಾರಿಯೋಸ್ ನ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಸೊ ಯಾವ ತರ ಅಡ್ವಾನ್ಸ್ ಲೈಕ್ ಸ್ಪೆಷಲ್ ಜೈಲ್ ಇಂಡಿಕೇಟರ್ ಯಾವ ತರ ಡಿಫೈನ್ ಮಾಡ್ಕೋಬೇಕು ಅಂಡ್ ಮೋರ್ ಓವರ್ ಸ್ಪೆಷಲ್ ಜೈಲ್ ಟೈಪ್ ಆಫ್ ದ ಪೇಮೆಂಟ್ ಗೆ ಯಾವ ತರ ಪೇಮೆಂಟ್ ಮಾಡ್ಕೋಬೇಕು. ಸೊ ಅದನ್ನೆಲ್ಲ ನಿಮಗೆ ನಾಳೆ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಏನಾದ್ರು ಡೌಟ್ಸ್ ಇದೆಯಾ? ಇವತ್ತಿನ ಕ್ಲಾಸ್ ಹೇಳಿರೋದೆಲ್ಲ ಅರ್ಥ ಆಗಿದೆ ತಾನೆ? ಏನಾದ್ರು ಡೌಟ್ಸ್ ಇದೆಯಾ? ಸೊ ನೀವು ಅಂಟಿಲ್ ಅನ್ಲೆಸ್ ನೀವು ಪ್ರಾಕ್ಟೀಸ್ ಮಾಡೋವರೆಗೂ ಯಾವುದೇ ಡೌಟ್ಸ್ ಬರೋದಿಲ್ಲ. ಪ್ರಾಕ್ಟೀಸ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಡೌಟ್ಸ್ ಬರೋದು. ಸೊ ಅಂಡ್ ಮೋರ್ ಓವರ್ ಏನ್ ಗೊತ್ತಾ, ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಜಸ್ಟ್ ರೀಕ್ಯಾಪ್ ದ ವಿಡಿಯೋ. ಸೊ ವಿಡಿಯೋ ಒಂದ್ಸಲ ರೀಕ್ಯಾಪ್ ಮಾಡ್ಕೊಳ್ಳಿ. ಸೊ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತಾನೆ. ಓಕೆ, ಸೊ ಸ್ಟಿಲ್ ಇಫ್ ಯು ಹ್ಯಾವ್ ಎನಿ ಡೌಟ್. ಓಕೆ ಓಕೆ ಫೈನ್. ಇಟ್ ಇಸ್ ವೆರಿ ಸಿಂಪಲ್ ಪ್ರೋಸೆಸ್, ಬಟ್ ಈಚ್ ಅಂಡ್ ಎವ್ರಿ ಸ್ಟೆಪ್ ನಿಮ್ಗೆ ಗೊತ್ತಿರಬೇಕು. ಸೊ ಪ್ರಾಪರ್ ಆಗಿ ಅಂಡ್ ಇಂಟರ್ವ್ಯೂವರ್ ಕೂಡ ಎಲ್ಲರೂ ಕ್ರಾಸ್ ಕ್ವಶನ್ಸ್ ಮಾಡೋದನ್ನ ಯು ಶುಡ್ ಆನ್ಸರ್ ಆಲ್ ದೋಸ್ ಕ್ವಶನ್ಸ್.